ಹಲವಾರು ಆಯಾಮಗಳಲ್ಲಿ ಬೆಳೀತಿರುವಂತಹ ಈ ಒಂದು ಚರ್ಚೆಯ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಟಿಕೆಟ್ ಹಂಚಿಕೆಯಲ್ಲಾದ ಪ್ರಯೋಗ ನಾಯಕತ್ವದಲ್ಲಿ ಮಾಡೋ ಧೈರ್ಯ ಇಲ್ವಾ? ಇನ್ನ ಜಾತಿ ಉಪಜಾತಿ ಲೆಕ್ಕಾಚಾರ ಮೀರಿ ದಿಲ್ಲಿ ಅಥವಾ ಹಿಂದುತ್ವ ಕೇಂದ್ರಿತ ರಾಜಕಾರಣ ಕಷ್ಟವಾಯ್ತಾ? ಅಂದ್ರೆ ಮೋದಿ ಕೇಂದ್ರಿತ ರಾಜಕಾರಣ ಮಾಡಕ್ಕೆ ಒಬ್ರು ಹೋದ್ರು, ಇನ್ನೊಬ್ರು ಬೇರೆ ಬೇರೆ ವಿಷಯಗಳಿಗೆ ಕೇಂದ್ರಿತವಾದಂಥ ರಾಜಕಾರಣ ಮಾಡೋದಕ್ಕೆ ಮುಂದಾದ್ರು. ಆದರೆ ಎಲ್ಲರ ಅಪ್ಪನ ದೊಡ್ಡಪ್ಪ ಇರೋದು ಜಾತಿನೇ ಅನ್ನೋದು ಈ ಚುನಾವಣೆ ಮತ್ತೊಮ್ಮೆ ಸಾಬೀತು ಮಾಡ್ತಾ ಅಂತ. ಶೆಟ್ಟರ್ ಸವದಿ ಆಗಮನದ ಮಾತ್ರಕ್ಕೆ ಕಾಂಗ್ರೆಸ್ ನಿರೀಕ್ಷೆ ನಿಜವಾಗ್ಬಿಡುತ್ತಾ? ಇದು ಮೊದಲನೇ ಬಾರಿ ಎಲ್ಲ ಕೇಳ್ತಿರುವಂಥದ್ದು. ಇಬ್ರು ನಾಯಕರು ಬಂದಿದ್ದಾರೆ, ಅವ್ರು ಯಾವ ಉಪಜಾತಿಯವರು, ಆ ಉಪಜಾತಿಗಳ ಉಪಸ್ಥಿತಿ ಯಾವ್ಯಾವ ಜಿಲ್ಲೆಗಳಲ್ಲಿದೆ, ಇಲ್ಲಿವರೆಗೂ ಅವರ ಮತದಾನದ ವೈಖರಿ ವಿಧಾನ ಏನಾಗಿತ್ತು, ಅವರ ಒಲವು ಸಾಂಪ್ರದಾಯಿಕವಾಗಿ ಯಾವ ಪಕ್ಷದ ಕಡೆ ಇತ್ತು, ಹತ್ತಾರು ರೀತಿಯ ಪ್ರಶ್ನೆಗಳು ಬಂದ್ಬಿಡುತ್ತೆ. ಲಿಂಗಾಯತ ಅಸ್ತ್ರ ಹಿಡಿದಿರುವ ಕಾಂಗ್ರೆಸ್ ಮೀಸಲಾತಿ ವಿಚಾರದಲ್ಲಿ ಗೊಂದಲದಲ್ಲಿದೆಯಾ? ಇನ್ನು ಈ ಚರ್ಚೆ ವಿಷಯದಲ್ಲಿ ಒಂದಷ್ಟು ಜನ ಮಾತನಾಡಿದ್ದಾರೆ. ಲಿಂಗಾಯತ ಸಿಎಂ ಘೋಷಣೆ ಮಾಡಿದವರು ಮಾತನಾಡಿದ್ದಾರೆ. ಈ ಘೋಷಣೆ ಬಗ್ಗೆ ಕೇಳಿದವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಕೇಳಿ ಯಾರೇನಂದ್ರು ಅಂತ. ಲಿಂಗಾಯತರ ಪ್ರಶ್ನೆನೇ ಬರೋದಿಲ್ಲ. ನಮ್ಮ ಎಲ್ಲ ಕೇವಲ ಲಿಂಗಾಯತ ಅಂತ ಎಲ್ಲ ಸಮುದಾಯ ನಮ್ಮ ಜೊತೆಗಿದೆ. ಮತ್ತು ಆ್ಯಸ್ ಫಾರ್ ಆಸ್ ಲಿಂಗಾಯತ ಇಸ್ ಕನ್ಸರ್ನ್, ಲಿಂಗಾಯತ ಸಮುದಾಯವನ್ನು ಒಡೆಯುವಂಥ ಹುನ್ನಾರ ಕಾಂಗ್ರೆಸ್ ಮಾಡಿದೆ ಕಳೆದ ಬಾರಿ. ಜನ ಮರೆತು ಬಿಡ್ತಾರಾ? ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಸಿಕ್ಕ 75 ವರ್ಷದಲ್ಲಿ ಕೇವಲ ವೀರೇಂದ್ರ ಪಾಟೀಲ್ರಿಗೆ ಮಾತ್ರ 10 ತಿಂಗಳದಷ್ಟು ಕಾಂಗ್ರೆಸ್ಸಿನವರು ಮುಖ್ಯಮಂತ್ರಿಗಳನ್ನು ಮಾಡಿದರು. ಬಹುಸಂಖ್ಯಾತರಾಗಿರುವಂಥ ಲಿಂಗಾಯತರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥ ಒಂದು ಕೂಗಿದೆ. ತಾಕತ್ತಿದ್ದರೆ ಕಾಂಗ್ರೆಸ್ಸಿನವ್ರಿಗೆ ನಾವು ಕಾಂಗ್ರೆಸ್ನಲ್ಲಿ ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಲಿಂಗಾಯತರು ಉಪಮುಖ್ಯಮಂತ್ರಿ ಮಾಡ್ತೀವಿ ಅನ್ನೋಂಥದ್ದನ್ನು ಘೋಷಣೆ ಮಾಡಲಿ. ಅದನ್ನು ನಾವು ಘೋಷಣೆ ಮಾಡಿದ್ದೀವಿ. 9 ತಿಂಗಳಲ್ಲಿ ವೀರಶೈವರನ್ನ ಮುಖ್ಯಮಂತ್ರಿ ಮಾಡಿದಂಥ ವೀರೇಂದ್ರ ಪಾಟೀಲ್ನ ಆಸ್ಪತ್ರೆಯಲ್ಲಿದ್ದಾಗ ಏರ್ಪೋರ್ಟ್ನಲ್ಲಿ ಹೋಗಿ ಅನೌನ್ಸ್ ಮಾಡಿದವರು ಯಾರು? ಇಷ್ಟೆಲ್ಲ ಮಾತಾಡ್ತಾರಲ್ಲ, ಹಾಗಾದ್ರೆ ಅನೌನ್ಸ್ ಮಾಡಲಿ, ವೀರಶೈವರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಕಾಂಗ್ರೆಸ್ನಲ್ಲಿ ಅಂತ ಮಾಡಕ್ಕೆ ಹೇಳಿ. ಮುಂದಿನ ಚುನಾವಣೆ ಜಗದೀಶ್ ಶೆಟ್ಟರು ಲಕ್ಷ್ಮಣ್ ಸವದಿ ಅಂತ ಹೇಳ್ತಿರಲ್ಲ, ಮಾಡಿ ಹಂಗಾರೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಡ್ತೀನಂತ. ಈಗಾಗಲೇ ಅಮಿತ್ ಶಾ ಅವರು ಈ ಹಿಂದೆ ದಾವಣಗೆರೆಯಲ್ಲೇ ಘೋಷಣೆ ಮಾಡಿದರು. ಮತ್ತೆ ನಿನ್ನೆ ಭಾರತೀಯ ಜನತಾ ಪಾರ್ಟಿ ಅನೇಕ ಮುಖಂಡರು ನಾಯಕರು ಸೇರಿದ್ರು. ನಿನ್ನೆ ದಿವಸ ವೀರಶೈವ ಲಿಂಗಾಯತ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸರ್ವಾನುಮತ ಎಲ್ಲರೂ ಒಪ್ಪಿಗೆ ಚರ್ಚೆ ಮಾಡಿ ಒಪ್ಪಿಗೆಯನ್ನು ಕೊಡಿದರೆ ವರಿಷ್ಠರು ಆದಷ್ಟು ಬೇಗ ತೀರ್ಮಾನ ಮಾಡ್ತಾರೆ ವಿಶ್ವಾಸ ನನಗಿದೆ. ನಾನು ಅದನ್ನೇ ಹೇಳ್ತೀನಿ. ಶೆಟ್ಟರ್ ಲಿಂಗಾಯತರು ಅವಮಾನ ಮಾಡಿದ್ರು. ಇನ್ನು ಮಹೇಶ್ ತೆಂಗಿನಕಾಯಿ ಲಿಂಗಾಯತ ಅಲ್ವಾ? ಯಾಕೆ ಲಿಂಗಾಯತ ಇವಕ್ಕೆಲ್ಲ ನಿಮ್ಗೆ ಇಷ್ಟ ಇಲ್ವಾ? ನಿಮ್ಗೆ ಇಷ್ಟ ಬಂದಾಗ ಜಾತಿ, ನಿಮ್ಗೆ ಇಷ್ಟ ಬಂದಾಗ ಹಿಂದುತ್ವ, ನಿಮ್ಗೆ ಇಷ್ಟ ಬಂದಾಗ ಸಾಬ್ರು ಟೋಪಿ. ಯಾವ ನ್ಯಾಯ ರೀ ಇದು? ನ್ಯಾಯ ಹೇಳಿ ನೋಡೋಣ. ಇಡೀ ರಾಜ್ಯದಲ್ಲಿ ಟೋಪಿ ಹಾಕೊಂಡು ಶೆಟ್ಟರ್ ಟೋಪಿ ಹಾಕೊಂಡ್ರಿ, ಅವ್ರು ಹಾಕೊಂಡಿದ್ದ ಅಷ್ಟೇ ಅಲ್ಲ, ರಾಜ್ಯದ ಜನರಿಗೆ ಟೋಪಿ ಹಾಕೊಂಡ್ರೆ ಕಾಂಗ್ರೆಸ್ ಜೊತೆ ಸೇರಿ. ಕಾಂಗ್ರೆಸ್ ಪಾರ್ಟಿನಲ್ಲಿ ಯಾವತ್ತೂ ಕೂಡ ಫಸ್ಟ್ ಆಫ್ ಆಲ್ ಮೊದಲೇ ಚೀಫ್ ಮಿನಿಸ್ಟರ್ನ ಘೋಷಣೆ ಮಾಡಲ್ಲ. ಗೊತ್ತಾಯ್ತಾ? ನ್ಯೂಲಿ ಎಲೆಕ್ಟೆಡ್ MLAsಗಳಿದಾರಲ್ಲ, ಅವರು ಲೀಡರ್ ಆಫ್ ದಿ ಲೆಜಿಸ್ಲೇಚರ್ನ ಆಯ್ಕೆ ಮಾಡೋದು. ಆಮೇಲೆ ಹೈಕಮಾಂಡ್ನವರು ತೀರ್ಮಾನ ತಗೊಳ್ತಾರೆ. ದಿಸ್ ಇಸ್ ದಿ ಪ್ರೊಸೀಜರ್, ದಿಸ್ ಇಸ್ ದ ಡೆಮೋಕ್ರೆಟಿಕ್ ಪ್ರಾಸೆಸ್. ಇದರಲ್ಲಿ ಕಾಂಗ್ರೆಸ್ ಮೊದಲಿಂದ ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತದೆ, ಮುಂದೇನೂ ಮಾಡ್ತದೆ. ಕಾಂಗ್ರೆಸ್ ಏನೇ ಲಿಂಗಾಯತರ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಜನ ಅವರನ್ನು ನಂಬಲ್ಲ, ಏನು ಉಪಯೋಗ ಬರಲ್ಲ. ಈ ಚರ್ಚೆಯಲ್ಲಿ ನನ್ನ ಜೊತೆ ಇದ್ದಾರೆ ನನ್ನ ಹಿರಿಯ ಸಹೋದ್ಯೋಗಿ, ಹಿರಿಯ ಪತ್ರಕರ್ತರು ಕೂಡ, ರಾಜಕೀಯ ವಿಶ್ಲೇಷಕರಾಗಿ ಅಡ್ವೈಸರ್ ಎಡಿಟೋರಿಯಲ್ ಬೋರ್ಡ್ ಸೌತ್ DP ಸತೀಶ್ ಅವರು. ನಮಸ್ಕಾರ DP ಸತೀಶ್ ಅವರೇ. ಗಂಗಾಧರ್ ಮೂರ್ತಿ ಅವರಿದ್ದಾರೆ JDS ಇಂದ, ಮಹೇಶ್ ಅವರು BJP ಇಂದ, ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ ಇಂದ. ನಮಸ್ಕಾರ ಎಲ್ಲ ಅತಿಥಿಗಳಿಗೆ. ನಾನು DP ಸತೀಶ್ ಅವರಿಂದನೇ ಶುರು ಮಾಡ್ತೀನಿ. ಸರ್, ಕೆಲವು ದಿನಗಳ ಹಿಂದೆ ನಾನು ನಿಮ್ಮ ಹತ್ರ ಈ ಪ್ರಶ್ನೆ ಕೇಳಿದ್ದೆ. ಈ ಬಾರಿ ಲಿಂಗಾಯತ ಮತಬುಟ್ಟಿಗೆ ಕೈ ಹಾಕೋದಕ್ಕೆ ಕಾಂಗ್ರೆಸ್ಸಿಗೆ ಸಿಕ್ಕಿರುವಂಥ ಬೆಸ್ಟ್ ಆಪರ್ಚುನಿಟಿನ ಅಂತ, ಅದಕ್ಕೊಂದಷ್ಟು ಕಾರಣಗಳನ್ನ ಕೂಡ ಕೊಟ್ಟು ಕೇಳಿದ್ದೆ. ಇವತ್ತಿಗೆ ಮತ್ತೊಮ್ಮೆ ಕೇಳ್ತೀನಿ, ಆಫ್ಟರ್ BJP's ಡಿಸಿಷನ್ CM ಆದರೆ ಲಿಂಗಾಯತ CMA ಅಂತ ಪ್ಲೀಸ್. ನಾನು ಅವತ್ತೇ ಹೇಳಿದ್ದೆ, 2018ರಲ್ಲಿ BJPನವರು ಪ್ರಚಾರ ಮಾಡಿದ್ದೇನು, ಕಾಂಗ್ರೆಸ್ ಲಿಂಗಾಯತ ವಿರೋಧಿ ಪಕ್ಷ, ಅವರು ಲಿಂಗಾಯತರನ್ನು ಹೊಡಿತಾ ಇದ್ದಾರೆ ಧರ್ಮದ ವಿಚಾರದಲ್ಲಿ, ಆದ್ದರಿಂದ ನಮಗೆ ಓಟ್ ಹಾಕಿ ಅಂತ. ಅದರಲ್ಲಿ ಯಶಸ್ವಿನಾಗಿ ಗೆದ್ದರು ಅವರು. ಆಮೇಲೆ ಕಾಂಗ್ರೆಸ್ಸಲ್ಲೇ ಜಗಳ ಶುರುವಾಯಿತು. ನಾವು ಧರ್ಮಕ್ಕೆ ಕೈ ಹಾಕಿ ನಾವು ಸೋತಿದ್ದಿಲ್ಲ, ಸೋಲ್ತಾ ಇರಲಿಲ್ಲ, ಸಿದ್ದರಾಮಯ್ಯ ಸೋಲ್ತಾ ಇರಲಿಲ್ಲ ಅಂತ. ಇದೊಂಥರ ಸರ್ರಿಯಲ್ಲು 5 ವರ್ಷ ಆಯಿತು. ಈ ಕಾಂಗ್ರೆಸ್ಸಲ್ಲಿ BJPಗೆ ಹೇಳ್ತಾ ಇದ್ದಾರೆ, ಅವರು ಅಧಿಕಾರ ಇದೆ, BJPನವರು ಲಿಂಗಾಯತರನ್ನು ಹೊಡಿತಾ ಇದ್ದಾರೆ, ಲಿಂಗಾಯತ ವಿರೋಧಿ ಪಕ್ಷ ಇದು, ಲಿಂಗಾಯತರನ್ನು ತುಳಿದು ಬ್ರಾಹ್ಮಣರಿಗೆ ಮೇಲ್ತರಕ್ಕೆ ನೋಡ್ತಾ ಇದ್ದಾರೆ. ಬ್ರಾಹ್ಮಣರನ್ನು ವರ್ಡನ್ನು ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇಲ್ಲ ಅವರು, ಲಿಂಗಾಯತರಿಗೆ ಅವಮಾನ ಆಗ್ತಾಯಿದೆ, ಆ ರೀತಿ ಮಾತಾಡ್ತಾ ಇದ್ದಾರೆ.
ಆ ರೀತಿ ಮಾತಾಡಿಕೊಂಡು ಕಾಂಗ್ರೆಸ್ಸಿಗೆ ಊಟ ಹಾಕಿ ನೀವು ಅಂತ ಹೇಳ್ತಾ ಇದ್ದಾರೆ. ಈಗ ಎರಡು ದೊಡ್ಡ ನಾಯಕರುಗಳು ಬಂದ್ಬಿಟ್ರು, ಅನ್ಥಿಂಕಬಲ್ ಅದು. ಈ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಟಿಕೆಟಲ್ಲಿ ಚುನಾವಣೆ ನಿಲ್ತಾರೆ ಅಂತ ಯಾರಿಗೂ ಅನಿಸಿರಲಿಲ್ಲ. 15 ದಿನದ ಹಿಂದೆ ಕೂಡ ಯಾರೂ ಯೋಚನೆ ಮಾಡಿರಲಿಲ್ಲ. ಲಕ್ಷ್ಮಣ್ ಸವದಿ ಅವರು ಬಂದರು. ಆಮೇಲೆ ಬೇರೆ ಬೇರೆ ಕೆಲವು ಸಣ್ಣ ಪುಟ್ಟ ಲಿಂಗಾಯತ್ ನಾಯಕರುಗಳು ಕೂಡ ಕಾಂಗ್ರೆಸ್ಸಿಗೆ, ಕಿರಣ್ ಕುಮಾರ್, ಚಿಕ್ಕಮಗಳೂರು ಮೋಹನ್ ಲಿಂಬಿಕಾಯಿ ಅವರು, ಆ ಥರದೆಲ್ಲ ಅವರೆಲ್ಲ ಬಂದು ಸುಮಾರು ಜನ ಬಂದು ಸೇರಿಕೊಂಡಿದ್ದಾರೆ. ಆಯನೂರು ಮಂಜುನಾಥ್ ಅವರು ಪಾರ್ಟಿ ಬಿಟ್ಟೋಗಿ JDS ನಿಂತ್ಕೊಂಡಿದ್ದಾರೆ. ಅವರು ಲಿಂಗಾಯತರು, ಕಾಂಗ್ರೆಸ್ಸಿಗೆ ಬಂದಿಲ್ಲ ಅವರು. ಆ ಥರದಲ್ಲಿ ನಡೀತಾ ಇದೆ. ಅಂದರೆ ಲಿಂಗಾಯತರೆಲ್ಲ ಒಂದೇ ಕಡೆ ಇದ್ದಾರೆ, ಒಂದೇ ಪಕ್ಷ ಅನ್ನೋ ಇದು ಹೋಗ್ಬಿಟ್ಟಿದೆ. ಈಗ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮತ್ತು ಅವ್ರವ್ರಿಗೆ ಅನುಕೂಲಕ್ಕೆ ತಕ್ಕಾಗೆ ಚೇಂಜ್ ಆಗ್ತಾ ಇದ್ದಾರೆ. ಸರ್, ಈ ಚೇಂಜ್ ಆಗೋದಕ್ಕೂ ಮತ್ತೆ ಕಾಂಗ್ರೆಸ್ ಅವರು ಈ ರೀತಿ ಒಂದು ಲಗ್ಗೆ ಹಾಕೋ ಪ್ರಯತ್ನ ಮಾಡೋದಕ್ಕೂ ಒಬ್ಬ ಪ್ರಬಲ ಲಿಂಗಾಯತ ನಾಯಕ ಮುಖ ಹೆಸರು ಬಿಜೆಪಿಯ ಉನ್ನತ ಮಟ್ಟದಲ್ಲಿ ಇಲ್ಲದೆ ಇರೋದಕ್ಕೂ ಏನ್ ಸಂಬಂಧ? ಅಲ್ಲ, ಅದು ಇಲ್ಲದೆ ಇರೋದೇ ಕಾರಣ ತಾನೆ. Absolutely. ಈಗ ಯಡಿಯೂರಪ್ಪನವರು ಇಲ್ಲಿ ತನಕ ಇದ್ರು, ಅವ್ರಿದ್ದರಿಂದ ಎಲ್ಲ ಅವ್ರು ಸುತ್ತಮುತ್ತನೇ ಓಡಾಡ್ಕೊಂಡು ಅಲ್ಲೇ ಇರ್ತಾ ಇದ್ರು. ಈಗ ಯಡಿಯೂರಪ್ಪನವರು ಬಿಜೆಪಿಯಲ್ಲಿದ್ದಾರೆ, ಲೀಡ್ ಮಾಡ್ತಾ ಇರೋದು ಅವರೇನೆ. ಆದರೆ ಯಡಿಯೂರಪ್ಪನವರು ಕ್ಯಾಪ್ಟನ್ ಅಲ್ಲ, ಅವ್ರು ಹೆಡ್ ಕೋಚ್. ಈಗ ರಿಟೈರ್ಡ್ ಆಗಿರೋ ಕ್ಯಾಪ್ಟನ್ ಹೆಡ್ ಕೋಚ್ ಇದ್ದಂಗೆ ಟೀಮ್ಗೆ. ಅವ್ರು ಕ್ಯಾಪ್ಟನ್ ಅಲ್ಲ. ಈಗ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಪ್ಲೇಯರ್ಸ್ಗೆ, ಇವ್ರು ಹೆಡ್ ಕೋಚ್, ಇವ್ರು ಕ್ಯಾಪ್ಟನ್ ಅಲ್ಲ. ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ ಇವ್ರದ್ದೇನಿಲ್ಲ ಅಂತ. ಈ ಆನ್ ಫೀಲ್ಡ್ ಪರ್ಫಾರ್ಮೆನ್ಸ್ ಇರೋ ಕ್ಯಾಪ್ಟನ್ ಇದ್ದಾರಲ್ಲ, ಅವ್ರ ಬಗ್ಗೆ ಏನೋ ಭಾಳ ವಿಶ್ವಾಸ ಇದ್ದಂಗಿಲ್ಲ ಇವರಿಗೆ. ಅದಕ್ಕಾಗಿ ಅವರು ಕೋಚ್ ಇದ್ರೂ ಕೂಡ, ಭಾಳ ಸ್ಟ್ರಾಂಗ್ ಇದ್ರೂ ಕೂಡ, ಅವ್ರ ಮೇಲೆ ವಿಶ್ವಾಸ ಇದ್ರೂ ಕೂಡ ಇವರೇನು ಆನ್ ಫೀಲ್ಡ್ ಕ್ಯಾಪ್ಟನ್ ಅಲ್ಲ, ನಮ್ಮ ಜೊತೆ ಆಟ ಆಡಕ್ಕೆ ಬರಲ್ವಲ್ಲ ಇವರು. ಏನಿದ್ರು ಪೆವಿಲಿಯನ್ ಕೂತ್ಕೊಂಡು ಡೈರೆಕ್ಷನ್ಸ್ ಕೊಡೋದಷ್ಟೇ ತಾನೇ. ಆಫ್ ಫೀಲ್ಡ್ ಕೆಲಸಗಳು ಕೋಚ್ದು ಮ್ಯಾಚ್ ನಡೀದೇ ಇದ್ದಾಗ ಆ ಕಾರಣದಿಂದ ಸ್ವಲ್ಪ ಇದಾಗಿದ್ದಾರೆ ಅವರು. ನಾನು ಹೇಳ್ತೀನಿ, ಕಾಂಗ್ರೆಸ್ಗೆ ಲಿಂಗಾಯತ ಮತಗಳನ್ನು ಸೆಳ್ಕೊಂಡು ಲಿಂಗಾಯತ್ ವೋಟ್ ಡೆಂಟ್ ಮಾಡಲಿಕ್ಕೆ ಇದು ಬೆಸ್ಟ್ ಅಪಾರ್ಚುನಿಟಿ ಅವರಿಗೆ. ಬಟ್ ಸರ್, ಮತ್ತೆ ನಾನು ನಾಗರಾಜ್ ಯಾದವ್ ಅವ್ರಿಗೆ ಕೇಳ್ತೀನಿ ಸರ್. ಒಬ್ರು ಜಗದೀಶ್ ಶೆಟ್ಟರ್ ಬಂದ್ರು, ಒಬ್ರು ಲಕ್ಷ್ಮಣ್ ಸವದಿ ಬಂದ್ರು, ಒಬ್ರು ಬಣಜಿಗ ಸಮುದಾಯ, ಇನ್ನೊಬ್ರು ಗಾಣಿಗ ಸಮುದಾಯ. ಈ ಸಮುದಾಯಗಳ ಪ್ರಭಾವ, ಫಾರ್ ಎಕ್ಸಾಂಪಲ್ ಗಾಣಿಗ ತಗೊಳ್ಳಿ, ವಿಜಯಪುರ ಇದ್ದಾರೆ, ಬೆಳಗಾವಿ ಇದ್ದಾರೆ, ಒಂದು ತಕ್ಕ ಮಟ್ಟಿಗೆ ಹಾವೇರಿ ಇದ್ದಾರೆ ಸರ್. ಅಂದ್ರೆ ನಿರ್ಣಾಯಕ ಮತದಾನ ಅಂತ ಆಗೋದು ವಿಜಯಪುರ, ಬೆಳಗಾವಿ ಸರ್, ರೈಟ್? ಈಗ ಜಗದೀಶ್ ಶೆಟ್ಟರ್ ಬಂದ್ರು, ಬಣಜಿಗ ಉಪಜಾತಿಯವ್ರದ್ದು, ಅವ್ರನ್ನ ರೀಪ್ಲೇಸ್ ಮಾಡಿರೋದು ಬಣಜಿಗ ಉಪಜಾತಿ ಜೊತೆನೆ. ನಾನು ಕೇಳೋದು ಸ್ಥಳೀಯವಾಗಿ, ಸಾರ್ವತ್ರಿಕವಾಗಿ, ವಾಟ್ ಕೈಂಡ್ ಆಫ್ ಎನ್ ಇಂಪ್ಯಾಕ್ಟ್ ಡು ಯು ಎಕ್ಸ್ಪೆಕ್ಟ್? ಡೆಫಿನೆಟ್ಲಿ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್. ಯು ಶುಡ್ ಸಿ ಎಟ್ ಅ ಪರ್ಸನ್. ಮೇಬಿ ಅವರೊಂದು ಲಿಂಗಾಯತ್ ಸಮುದಾಯದ ನಾಯಕರನ್ನ ಮಾತ್ರಕ್ಕೆ ಯು ಕಾಂಟ್ ಕಂಪೇರ್ ವಿತ್ ಎನಿ ಕಾರ್ಯಕರ್ತ ಆಸ್ ಸಚ್ ಮಚ್. ಕಾಸ್ಟ್ ಮೇ ಬಿ ಸೇಮ್. ಓಕೆ, ಈಗ ನೋಡಿ, ನಮ್ಮಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ, ಅವರು ಕುರುಬ ನಾಯಕರು ಇರ್ತಾರೆ, ಸಮುದಾಯದವರು. ಒಬ್ಬ ವಕ್ತಾರನ ಕೂಡ ಕುರುಬ ಸಮುದಾಯ ಇರ್ತಾರೆ. ದಟ್ ರಿಪ್ಲೇಸ್ ಮಾಡಿದ್ರೆ ಸಿದ್ದರಾಮಯ್ಯನ ಒಬ್ಬ ವಕ್ತಾರ ಜೊತೆ ಸೇರ್ಪಡೆ ಮಾಡೋದು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆಗಲ್ಲ. ಸಿ, personality matters a lot. Yediyurappa is a Lingayat leader andre, it's not a small leader. He's a stalwart, he's a legend in that community. People have accepted him, they have tried him, he was the chief minister. Jagdish Shettar also has been tried and he was the chief minister and he has got established. ಜನಸಂಘದಿಂದ ಇವತ್ತವರೆಗೂ ಪಾರ್ಟಿ ಕಟ್ಕೊಂಡು ಬಂದಿರತಕ್ಕಂತಹ ಬಹುದೊಡ್ಡ ನಾಯಕ. ಸಮುದಾಯ ಒಂದೇ ಆಗಿದ್ದ ಮಾತ್ರಕ್ಕೆ ಯಾರೋ ಹುಡುಗ ಬಂದು ಜಗದೀಶ್ ಶೆಟ್ಟರ್ಗೆ ಪ್ಯಾರಲಲ್ಲು, ಯಡಿಯೂರಪ್ಪನಿಗೆ ಪ್ಯಾರಲಲ್ ಅಂತ ಹೇಳ್ತಕ್ಕಂಥ, ಇವಾಗ ಬೊಮ್ಮಾಯಿ ಹಿಮ್ಸೆಲ್ಫ್ ಇಸ್ ನಾಟ್ ಎ ಪ್ಯಾರಲಲ್ ಟು ಯಡಿಯೂರಪ್ಪ. ಇವತ್ತು ಯಡಿಯೂರಪ್ಪನವ್ರ ಮೇಲೆ ಡಿಪೆಂಡ್ ಆಗಿರೋದು BJP. ಯಾಕೆ ಕೇಳಿ? ಬಿಕಾಸ್ ಈ ಈಸ್ ಅ ವೋಟ್ ಪುಲ್ಲರ್. ಬೊಮ್ಮಾಯಿ ಈಸ್ ನಾಟ್ ಎನ್ ಅ ವೋಟ್ ಪುಲ್ಲರ್. So you can't compare it with an individuals like that. Establishment of their leadership has been evaluated by their existence of the party for past 30 years, 40 years. ಅಲ್ಲ ಸರ್, ಒಂದು ನಿಮಿಷ. ಅಲ್ಲ, ಅದರಲ್ಲಿ ಪಕ್ಷದ ಸಿದ್ಧಾಂತ, ಪಕ್ಷದ ಕಾರ್ಯಕರ್ತರ ಕಡೆ ಅನ್ನೋದು ಅದೆಲ್ಲ ಇರಬಹುದು. ಅದೆಲ್ಲನೂ ಬರೀ ಬಣಜಿಗರು ವೋಟ್ ಹಾಕ್ಬಿಟ್ಟಿದ್ರೆ ಜಗದೀಶ್ ಹಂಗೆ ಹೇಳಿಲ್ಲ. ಒಬ್ಬ ನಾಯಕ ಅನ್ನೋತಕ್ಕಂಥವನಿಗೆ ಯಡಿಯೂರಪ್ಪ ಅಂದರೆ ಕೇವಲ ಯಡಿಯೂರಪ್ಪನವರಿಗೆ ಆ ಸಮುದಾಯದ ಅವ್ರು ಬಂದಿರತಕ್ಕಂಥ ಉಪಜಾತಿಯವ್ರು ಮಾತ್ರ ವೋಟ್ ಹಾಕಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಲವಾರು ಸಮುದಾಯಗಳ ಬೆಂಬಲನೂ ಇರ್ತದೆ. ಆ ಕಲೆಕ್ಟಿವ್ ಲೀಡರ್ಶಿಪ್ ಇದ್ದರೆ ಒಬ್ಬ ನಾಯಕರಾಗ್ತಕ್ಕಂಥದ್ದು, ಆ ಮಟ್ಟಕ್ಕೆ ಬೆಳೀತಕ್ಕಂಥದ್ದು ಆ ಎಲ್ಲ ಸಮುದಾಯಗಳನ್ನು. ಈಗ ಜಗದೀಶ್ ಶೆಟ್ಟರ್ ವಿಚಾರ ಇರ್ಬೋದು, ಲಕ್ಷ್ಮಣ್ ಸವದಿ ವಿಚಾರ ಇರ್ಬೋದು, ಅಥವಾ ಆಯನೂರು ಮಂಜುನಾಥ್ ವಿಚಾರ ಇರ್ಬೋದು, ಯಾವುದೇ ಲಿಂಗಾಯತ ವಿಚಾರದಲ್ಲಿ ತಗೊಂಡಾಗ ವಿಚಾರ ಬಂದಿರತಕ್ಕಂಥ ಏನಂತಂದರೆ, ಯಾವಾಗ ಅಧಿಕಾರಕ್ಕೆ ಬಂದು BJPಯವರು 110 ಸೀಟ್ ಇರ್ಬೋದು, 104 ಸೀಟ್ ಇರ್ಬೋದು, ಯಾವಾಗ ಕೂಡ 113 ದಾಟದಿದ್ರು ಕೂಡ ಯಾವಾಗ ಅಧಿಕಾರದ ಹತ್ತಿರಕ್ಕೆ ಬಂದರೋ ಅವಾಗೆಲ್ಲವೂ ಕೂಡ ಈ ಪಾರ್ಟಿಗೆ ಬಹಳ ದೊಡ್ಡ ಸಹಾಯ ಸಹಕಾರ ಮತ್ತು ಪ್ರೋತ್ಸಾಹ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಆ ಲಿಂಗಾಯತ ಸಮುದಾಯದ ಎಲ್ಲ ಉಪಜಾತಿಗಳು ಸೇರ್ತದೆ. ಅದರಲ್ಲಿ ಅವ್ರನ್ನ ನೀವು ನಡೆಸ್ಕೊಂಡಿರ್ತಕ್ಕಂಥ ರೀತಿ ನಾನು ಹೇಳಿದ್ದಲ್ಲ. ಒಂದು ನಿಮಿಷ, ನಾನು ಹೇಳಿದ್ದಲ್ಲ. ಜಗದೀಶ್ ಶೆಟ್ಟರ್ ಅವರು ಮಾತಾಡುವಾಗ ಹೇಳ್ತಾರೆ, ನಾನು ನಡೆಸ್ಕೊಂಡಂಥ ರೀತಿ ಹೇಗಿದೆ. 6 ತಿಂಗಳಲ್ಲಿ ಬೇಕಾದರೆ ನಾನು MLA ರಾಜೀನಾಮೆ ಕೂಡ ರೆಡಿ ಇದ್ದೀನಿ, ನನಗೆ ಟಿಕೆಟಿಂದ ವಂಚಿತನಾದೇನೆ ಮಾತ್ರ ನನಗೆ ಆ ಕಳಂಕನ ತಗೊಳ್ಳಿಕ್ಕೆ ನಾನು ಇಷ್ಟಪಡಲ್ಲ ಅಂತಕ್ಕಂಥ ಒಂದು ಮನವಿನ ಮಾಡ್ತಾರೆ. ಇವರು ಏನೇನೋ ಇಲ್ದಿರೋ ಕತೆ ಹೇಳಿ ಅವ್ರಿಗೆ ಸೀಟು ಕೇಳಿ ಯಾವ ರೀತಿ ಬಿಹೇವ್ ಮಾಡಿದ್ರು ಅಂದರೆ, ಒಂದು ಕೊನೆಯ ಮಿನಿಟ್ ನಾಮಿನೇಷನ್ ಮಾಡೋ ದಿವಸ ಫೋನ್ ಮಾಡ್ಬಿಟ್ಟು 11 ಗಂಟೆಗೆ ನಿಮ್ಮ ಸೀಟ್ ಇಲ್ಲ ರೀ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರೆ ನಡೆಸ್ಕೊಳ್ತಕ್ಕಂಥ ರೀತಿ ಸರಿ ಇಲ್ಲ ಅಂತಕ್ಕಂಥದ್ದು. ಅದೇ ನೀನು ಲಕ್ಷ್ಮಣ್ ಸವದಿ ವಿಚಾರಕ್ಕೆ ಬಂದಾಗ ನಾಗರಾಜ್ ಯಾದವ್ ಅವರು ರಾಜಕಾರಣದಲ್ಲಿ ಸಕ್ರಿಯರಾಗಿದ್ರೆ ನಾನು ಒಂದೇ ಒಂದು ಮಾತು ನೀವು ಮುಗಿಸ್ತಿರಂತೆ. ದೇರ್ ಇಸ್ ನೋ ನೈಸ್ ವೇ ಟು ಸೇ ಗೆಟ್ ಔಟ್ ಸರ್. ದೇರ್ ಇಸ್ ಅ ವೇ ಸರ್. ನೀವು ಹೂವಾ ಕೊಟ್ಟು ಹೇಳಿ ಸರ್, ಪ್ಲೀಸ್ ಗೆಟ್ ಔಟ್ ಅಂದ್ರೂ ಅವಮಾನನೇ ಸರ್. ನೀವು ಗೆಟ್ ಔಟ್ ಪದನ ಯೂಸ್ ಮಾಡಂಗಿಲ್ಲ. ಮಾಡ್ಕೊಂಡು ಹೇಳಿ ಗೆಟ್ ಔಟ್ ಅಂತ ಅಂದ್ರೂ ಅವಮಾನ. ಗೆಟ್ ಔಟ್ ಅನ್ನೋ ಪದ ಯೂಸ್ ಮಾಡಂಗೇ ಇಲ್ಲ. ನೀವು ಚರ್ಚೆ ಮಾಡಬೇಕಾಯಿತು, ವಿಚಾರ ವಿನಿಮಯ ಮಾಡ್ಕೋಬೇಕಾಯಿತು.
ಯು ಟು ಟೆಲ್ ಯುವರ್ ವ್ಯೂಸ್ ವೈ ಆರ್ ಯು ಡೂಯಿಂಗ್ ದಟ್ ಅಂತ. ಅದು ರೆಸ್ಪೆಕ್ಟ್, ಒಬ್ಬ ಮನುಷ್ಯನಿಗೆ ಕೊಡ್ತಕ್ಕಂಥ ಗೌರವ. ಆ ಸಜ್ಜನಿಕೆನೇ ಇಲ್ದಿರತಕ್ಕಂಥ ಪಾರ್ಟಿ ಧರ್ಮೇಂದ್ರ ಪ್ರಧಾನ್ ಬಂದ್ರು ಸಜ್ಜನಿಕೆ ಅಲ್ವಾ? ಏನಕ್ಕೆ ಬಂದ್ರು? ರಾಷ್ಟ್ರೀಯ ನಾಯಕರು ಬಂದು ಎಲ್ಲ ಮಾಡಿ ಮನೆಯಿಂದ ಹೊರಗಡೆ ಹಾಕಿ ತದನಂತರ ಬಂದು ಏನು ಡ್ಯಾಮೇಜ್ ಕಂಟ್ರೋಲ್ ಮಾಡ್ತೀರಿ? ಅದಾಗೋದಿಲ್ಲ. ಎರಡನೇದನ್ನು ತಗೊಳ್ಳಿ, ಲಕ್ಷ್ಮಣ್ ಸವದಿ ವಿಚಾರ ಬಂದಾಗ ಬೈ ಎಲೆಕ್ಷನಲ್ಲಿ ನೀವು ಅಲ್ಲಿ ಇವ್ರಿಗೆ ಕವಡಿ ಮಟ್ಟಕ್ಕೆ ಕೊಟ್ರಿ ನೀವು ಅಲ್ವಾ? ಅಲ್ಲಿ ಟಿಕೆಟ್ ಕೊಡುವ ಸಂದರ್ಭ ಕುಮಟಳ್ಳಿ ಕೊಟ್ರ, ಮಹೇಶ್ ಕುಮಟಳ್ಳಿ ಕೊಟ್ರಲ್ಲ, ಕೇಳಿ ಕೊಟ್ರಲ್ಲ ನೀವು. ಅವಾಗ ಕೊಡುವಾಗ ಒಂದು ಸಂದರ್ಭದಲ್ಲಿ ಏನು ಹೇಳ್ತಾರೆ, ಯಾರು ಹೇಳ್ತಾರೆ, ಹೈಕಮಾಂಡ್ ಮಾತು ಕೊಟ್ಟ ವಿಚಾರ ಏನಂತಂದರೆ ನಿಮಗೆ 23ರಲ್ಲಿ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಮಾಡ್ತಾರೆ. ಆ ವಾಗ್ದಾನವನ್ನು ಯಾಕೆ ಇಟ್ಕೊಳ್ಳಿಲ್ಲ? ಆ ಪ್ರಶ್ನೆನ ಇವತ್ತು ಲಕ್ಷ್ಮಣ್ ಸವದಿ ಅವರು ಕೇಳ್ತಾ ಇರ್ತಕ್ಕಂಥದ್ದು. ನನಗೆ ಮೊದಲೇ ಹೇಳಿದರೆ ನಿಮಗೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ, ನಾನು ನೆಕ್ಸ್ಟ್ 2023 ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದಾದರೆ ನಾನು ಯಾಕೆ ಕೇಳ್ತಾ ಇದ್ದೆ ಟಿಕೆಟ್ನ? ನಾನು ಯಾಕೆ ಬಯಸ್ತಾ ಇದ್ದೆ ಅದನ್ನು? ವಚನ ಭ್ರಷ್ಟರು ಅಂತೇಳಿ ನೀವು ಹೇಳಬೇಕಾಗಿದೆ. ಹೌದಾ ಅಂತ ಕೇಳ್ತಿದ್ದೀನಿ ನಾನು. ಖಂಡಿತವಾಗ್ಲೂ ಕೂಡ ವಚನ ಭ್ರಷ್ಟರ ಇದ್ರೆ ಬಿಜೆಪಿ ಅವರು ಮಾತು ಹೇಳ್ತೀನಿ. ಹಾಗಾಗಿ ದೊಡ್ಡ ಪಾಯಿಂಟ್ ಡಿಬೇಟ್ ಮಾಡುವಾಗ ಹೇಳ್ತಾ ಇದ್ರಿ. ಈಗ ಬಿಜೆಪಿ ಅವರು ಒಂದು ದೊಡ್ಡ ಕ್ವಶನ್ ಕಾಂಗ್ರೆಸ್ಗವ್ರಿಗೆ ಹೇಳ್ತಾರೆ, ಮುಂದಿನ ಚುನಾವಣೆ ನಾನು ಕೇಳ್ತಾ ಇದ್ದೀನಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವು ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗ್ತಾರೆ, ದೇವೇಗೌಡ ಮುಖ್ಯಮಂತ್ರಿ ಆಗ್ತಾರೆ, ಬೊಮ್ಮಾಯಿ ಮುಖ್ಯಮಂತ್ರಿ ಆಗ್ತಾರೆ, ಒಬ್ಬ ಇಂಡಿವಿಜುವಲ್ನ ಹೇಳ್ಬೋದು, ಇದು ಅಂಡರ್ ಏಜ್ ಲೀಡರ್ಶಿಪ್ ಅಂತ ಹೇಳ್ಬೋದು. ಆದರೆ ಲಿಂಗಾಯತ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದರೆ ಹಂಗೆ ದಲಿತರಿಗೆ ಬಾಗಿಲು ಬಂದ್, ಅಂದರೆ ಮುಸಲ್ಮಾನರಿಗೆ ಬಾಗಿಲು ಬಂದ್, ಅಂದರೆ ಬ್ಯಾಕ್ವರ್ಡರ್ಗೆ ಬಾಗಿಲು ಬಂದ್, ಅಂದರೆ ಬೇರೆ ಎಲ್ಲ ಸಮುದಾಯಗಳಿಗೆ ಬಾಗಿಲು ಬಂದ್ ಆಗಿದೆ. ಕೇವಲ ಲಿಂಗಾಯತರಿಗೆ ಮಾತ್ರನೇ ಅನ್ನೋದೇ ಆದರೆ ಒಂದು ನಿಮಿಷ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಕ್ಕಂತಹ ದೊಡ್ಡ ದೋಖ ಅಂದ್ರೆ ಇದೇನ ಮಾತು ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು MLAಗಳು ಗೆದ್ದ ನಂತರ ಅವ್ರ ಒಪಿನಿಯನ್ ತಗೊಂಡು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಒಕ್ಕಲಿಗರೇ ಆಗ್ಬೋದು, ಲಿಂಗಾಯತರೇ ಆಗ್ಬೋದು, ಕುರುಬರೇ ಆಗ್ಬೋದು, ದಲಿತರೇ ಆಗ್ಬೋದು, ಅಲ್ಪಸಂಖ್ಯಾತರೇ ಆಗ್ಬೋದು, ಎಲ್ಲವೂ ಕೂಡ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳ ಒಪಿನಿಯನ್ ಮೇಲೆ ಮಾಡ್ತಕ್ಕಂಥ ತೀರ್ಮಾನ ಮಾಡಬೇಕು. ಇವ್ರು ಮಾಡಿದಂತ ರೀತಿ ಏನು ಅಂತಂದ್ರೆ ಇಡೀ ಪ್ರಜಾತಂತ್ರ ವ್ಯವಸ್ಥೆ ಒಂದ್ ಕಡೆ ನೀವು ಹೇಳಿದ್ರಲ್ಲ, ನೀವು ಲಿಂಗಾಯತರಿಗೆ ಅವಮಾನ ಮಾಡಿದ್ರು ಅಂತ ರಿಸ್ಕ್ ನೋಡಿ ಇಲ್ಲಿ ಬಿಜೆಪಿ ತಗೊಂಡಿರೋಂಥದ್ದು. ನೀವೇನ್ ಹೇಳಿದ್ರೆ ಅದೇ ನನ್ನ ಪ್ರಶ್ನೆ ಇತ್ತು. ಅಟ್ ದ ರಿಸ್ಕ್ ಆಫ್ ಲೂಸಿಂಗ್ ವೋಟ್ಸ್ ಯಾರಿಂದ? ನೀವು ಯಾವ್ಯಾವ ಸಮುದಾಯದ ಅಲ್ಲ ತಗೊಂಡ್ರಲ್ಲ, ನೀವು ತಗೊಳಕ್ ರೆಡಿ ಇಲ್ಲ. ಅವ್ರು ಹೇಳ್ತಾ ಇದಾರೆ ಇವತ್ತು ನಾವು ಲಿಂಗಾಯತ ಸಿಎಂ ಡಿಕ್ಲೇರ್ ಮಾಡಿ. ನೀವು ಬಿಜೆಪಿ ತಗೊಂಡ ಫಾರ್ಮಲ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಾವು ಕೋಮುವಾದಿಗಳೆಲ್ಲ ನಾನು ಮಾತು ಹೇಳ್ತೀನಿ, ಎಲ್ಲರನ್ನು ಒಪ್ಕೊಳ್ತಕ್ಕಂಥವ್ರು ನಾವು ಯಾಕೆ ಫಾರ್ಮಲ್ ಉಪಯೋಗಿಸಬೇಕು? ಲಿಂಗಾಯತರನ್ನ ಅವಮಾನ ಮಾಡ್ತಿದ್ದಾರೆ. ನಾವು ಅನೌನ್ಸ್ ಮಾಡಕ್ ಬರೋದಿಲ್ಲ ಆ ತರ. ನಾವು ಒಂದು ಪಕ್ಷಕ್ಕೆ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಐಡಿಯಾಲಜಿನ ಕಾಂಪ್ರಮೈಸ್ ಮಾಡಕ್ಕಾಗಲ್ಲ, ಒಂದು ಕಮ್ಯುನಿಟಿಗೋಸ್ಕರ. ಆದ್ರೆ ನೋಡಿ ಒಂದ್ ಮಾತು ಒಂದೇ ಸೆಕೆಂಡ್ ನನಗೆ ಐ ನಾಟ್ ಟೇಕ್ ಮೋರ್ ದನ್ 10 ಸೆಕೆಂಡ್. ಒಂದು ಕಡೆ ಅವರು ಆಡಳಿತ ನಡೆಸುವಾಗ ಹೇಳ್ತಾ ಇದ್ರು, ನಾವು ಖಂಡಿತವಾಗ್ಲೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡು ಮುಸಲ್ಮಾನರಿಗೆ ಒಂದು ಟಿಕೆಟ್ ಕೊಡ್ತಾ ಇರಲಿಲ್ಲ. ಒಂದು ವರ್ಗವನ್ನು ವಿರೋಧ ಮಾಡ್ತಾ ಇದ್ರು. ಈಗ ಎಲ್ಲ ವರ್ಗಗಳನ್ನು ವಿರೋಧ ಮಾಡ್ತಾರೆ. ಮುಖ್ಯಮಂತ್ರಿಗಳ ಕೇವಲ ಲಿಂಗಾಯತರಿಗೆ ಕೊಡ್ತೀನಿ ಅಂತ ಹೇಳೋದಾದ್ರೆ ಬೇರೆ ಯಾವ ವರ್ಗಗಳ ಬಗ್ಗೆ ನಂಬಿಕೆ ಇಲ್ಲ ಅನ್ನೋದಾದ್ರೆ ಯಾವ ಪ್ರಜಾತಂತ್ರ ವ್ಯವಸ್ಥೆ ಮಾಡ್ತಾರೆ? ಯಾವ ರೀತಿ ಪಾರ್ಲಿಮೆಂಟರಿ ಡೆಮೋಕ್ರಸಿ ನಂಬಿಕೆ ಇಟ್ಕೊಂಡಿದ್ದಾರೆ ಹೇಳಿ ನೋಡೋಣ. ಹೇಳಿದಿರಿ ನೀವು. ನೋಡಿ ನಾನು ಒಂದು ಉದಾಹರಣೆ ಆರ್ಗ್ಯುಮೆಂಟ್ ಜಸ್ಟ್ ಒಂದು ಆದ್ಮೇಲೆ ಜಾತಿ ರಾಜಕೀಯ ನೋಟಿಫಿಕೇಶನ್ ಆದ್ಮೇಲೆ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಇಟ್ಸ್ ಆಲ್ಸೋ ಅನ್ಕಾನ್ಸ್ಟಿಟ್ಯೂಷನಲ್. ಓಕೆ, ಈಗ ಹೈದರಾಬಾದ್ ಓಲ್ಡ್ ಸಿಟಿನ ಬ್ಯಾರಿಸ್ಟರ್ ಆಗಿರುವಂತ ಅಸಾದುದ್ದೀನ್ ಓವೈಸಿ ರೆಪ್ರೆಸೆಂಟ್ ಮಾಡ್ತಾರೆ. ಏನಿದೆ ಅಲ್ಲಿ ಲಿಟ್ರಸಿ ರೇಟು? ಏನ್ ಪ್ರಾತಿನಿಧ್ಯ ಕೊಟ್ಬಿಟ್ರೆ ಸಮುದಾಯಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಇವತ್ತು ಹೈದರಾಬಾದ್ ಓಲ್ಡ್ ಸಿಟಿನಲ್ಲಿ ಹಾರ್ವರ್ಡ್ ಇರೋರು ಗ್ರಾಜುಯೇಟ್ಸ್ ಇರೋರು ಇರ್ಬೇಕಾಗಿತ್ತು. ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು, ಪ್ರಾತಿನಿಧ್ಯ ಅಲ್ಲ ಸರ್. ಯಾರು ಆ ಸರ್ಕಾರ ಓಟ್ ತಗೊಂಡವರಲ್ಲ, ಅವ್ರು ರಾಜ್ಯಸಭಾ ಅವರು. ಒಂದ್ ನಿಮಿಷ ಇರಿ. ನೀವು ಅವ್ರಿಗೆ ಅವ್ರ ಪಾರ್ಟಿಗೆ ಅವಮಾನ ಮಾಡೋದಾದ್ರೆ ಪ್ರಾತಿನಿಧ್ಯದಿಂದ ಸಮುದಾಯಗಳ ಅಭಿವೃದ್ಧಿ ಆಗೋದಾಗಿದ್ದಿದ್ರೆ ಇವತ್ತಿನ ದಿನ ಪ್ರಾತಿನಿಧ್ಯ ಕೊಟ್ಟಂತದ್ದು ಏನೇನು ಆಗೋಗ್ತಾ ಇತ್ತು? ಪ್ರಾತಿನಿಧ್ಯದ ವಿಷಯ. ಎಷ್ಟು ಜನ ಲಿಂಗಾಯತರಿಗೆ ನೀವು ಟಿಕೆಟ್ ಕೊಟ್ಟಿದ್ರಿ? ಒಂದ್ ನಿಮಿಷ ಇರಿ. ಎಷ್ಟು ಜನ ಲಿಂಗಾಯತರಿಗೆ ನೀವು ಟಿಕೆಟ್ ಕೊಟ್ಟಿದ್ರಿ ಈ ಬಾರಿ? 50+ ಅವ್ರು 60+ ಇದಾರೆ. ಗಂಗಾಧರ್ ಮೂರ್ತಿ ಅವರೇ ನೋಡ್ರಿ ಅಪ್ಪ, ನೀವು ಈ ಲಿಂಗಾಯತ ಬ್ರಾಹ್ಮಣ ಅನ್ನೋ ಡಿಬೇಟ್ ತರೋದ್ರಲ್ಲಿ ನಿಮ್ಮ ಪಕ್ಷದ ಪಾತ್ರ ತುಂಬಾ ದೊಡ್ಡದಿದೆ. ಪೇಶ್ವೆಯರಿಂದ ನೀವು ನಮ್ಗೆ ಇತಿಹಾಸದ ಪಾಠನೇ ಕಲ್ಸ್ಕೊಟ್ಬಿಟ್ರಿ. ಇವತ್ತಿಗೆ ಬಂದು ನಿಂತ್ಕೊಳ್ತಲ್ಲ ಈ ಲಿಂಗಾಯತ ಸಮುದಾಯಕ್ಕೆ ಸಿಕ್ತಿರುವಂತ ಪ್ರಾಮುಖ್ಯತೆ. ಒಕ್ಕಲಿಗ ಮತಬುಟ್ಟಿಗೆ ಕಾಂಗ್ರೆಸ್ ಅವರು ಒಂದು ಚಿಕ್ಕ ಕೈ ಹಾಕಿದ್ರೆ JDS ದೊಡ್ಡ ಕೈ ಹಾಕ್ತಾರೆ. ಬಟ್ ಯಾರ ಕೈಯಲ್ಲಿ ಎಷ್ಟು ಮತ ಬರುತ್ತೆ ಅನ್ನೋದು 13 ಗೊತ್ತಾಗುತ್ತೆ. ಲಿಂಗಾಯತ ವಿಷಯದಲ್ಲಿ JDS ನಿಲುವೇಳಿ ಒಂದು ನೋಡಿ, ನಾವು ಆಲ್ರೆಡಿ ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿಯಾಗಿ
ಘೋಷಣೆ ಮಾಡಾಗಿದೆ. ಹಂಗಂದ್ರೆ ಈಗ ಒಕ್ಕಲಿಗ ಮುಖ್ಯಮಂತ್ರಿ ಬೇರೆ ಯಾರು ಬೇಡವೇ ಬೇಡವಾ ಅಂತ ಕೇಳಕ್ಕಾಗತ್ತಾ? ಕುಮಾರಸ್ವಾಮಿ ಅವ್ರು ಯಾರು ಸರ್? ನಾಗರಾಜ್ ಪ್ಲೀಸ್ ಡೋಂಟ್ ಪ್ಲೇ. ನಾವೀಗ ನಮ್ಮ ಪಕ್ಷದ ನಾಯಕರಾದಂಥ ಕುಮಾರಸ್ವಾಮಿ ಅವ್ರನ್ನ ನಾವು ಮುಖ್ಯಮಂತ್ರಿ ಅಭ್ಯರ್ಥಿ, ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಘೋಷಣೆ ಮಾಡಾಗಿದೆ. ಒಂದು. ಎರಡನೇದು, ಈ ಲಿಂಗಾಯತ್ ಮತ್ತೆ ಈ ಚುನಾವಣಾ ಸಂದರ್ಭದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ಲಿಂಗಾಯತದನ್ನು ಗೇಮ್ ಮಾಡ್ತಾ ಓಡ್ತವೆ. ಕಳೆದ ಸಲ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕೆಳಗಿಳಿಯುವಂಥ ಇನ್ನೇನು ಹತ್ತಿರ ಬರ್ತಾ ಇದ್ದ ಸಂದರ್ಭದಲ್ಲಿ ಒಂದು ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಅಂತ ತಗೊಂಬಂದು ಒಂಥರ ಏನೋ ಇದು ಹಾವಿನ ಬುಟ್ಟಿಗೆ ಕೈ ಹಾಕಿ ಕಚ್ಚಿಸ್ಕೊಂಡು ಆಚೆ ಬಂದು ಹೋಗಿದ್ದು ಉದಾಹರಣೆ ಕಣ್ಣೆದುರುಗಡೆ ಇದೆ. ಚುನಾವಣಾ ಸಂದರ್ಭದಲ್ಲಿ ಆಗುವಂಥ ಈ ಘೋಷಣೆಗಳಿದಾವಲ್ಲ, ಇದು ಚುನಾವಣೆ ಮೇಲೆ ನೇರವಾದ ಪರಿಣಾಮ ಬೀರ್ತದೆ ಎಲ್ಲ ಸಂದರ್ಭದಲ್ಲೂ. ಅಲ್ಲ, ಈಗ ಲಿಂಗಾಯತ ಅಲ್ಲ ಇವರು ಸಿಎಂ ಘೋಷಣೆ ಮಾಡಿರೋದು ಬೀರುತ್ತೆ ಅಂತೀರಾ ಅಥವಾ ಇವರು ಅವಮಾನ ಮಾಡಿದ್ದಾರೆ ಅಂತ? ಇಲ್ಲ, ಎರಡನ್ನ ಈಗ ಕಾಂಗ್ರೆಸ್ ಒಂದು ಪ್ಲೇ ಮಾಡಕ್ ಕೊಟ್ಟಿದೆ. ಲಿಂಗಾಯತ ಮತ ಬ್ಯಾಂಕ್ ಏನಿತ್ತು ಅದು ಬಿಜೆಪಿಗೆ ಸಾಲಿಡ್ ಇದೆ. ಅದನ್ನು ನಾವು ಎನ್ಕ್ಯಾಶ್ ಮಾಡ್ಕೋಬೇಕು ಅಂದರೆ 2 ಪ್ಲೇ ಮಾಡ್ತವ್ರು. ಒಂದು, ಯಡಿಯೂರಪ್ಪನವ್ರನ್ನ ಹೀನಾಯವಾಗಿ ನಡೆಸ್ಕೊಂಡಾಗ ಒಂದು ಕೂಗು ಎದ್ದಳ್ತು. ಏನಂತ? ಯಡಿಯೂರಪ್ಪನವ್ರನ್ನ ಹೀನಾಯವಾಗಿ ಇಳಿಸ್ಬಿಟ್ರು, ಮತ್ತು ಯಡಿಯೂರಪ್ಪನವ್ರನ್ನ ಗೌರವ ಕೊಟ್ಟರು, ಯಾವ ಸ್ಥಾನಮಾನ ಕೊಡಲಿಲ್ಲ, ಇದೊಂದು ಸ್ಟಾರ್ಟ್ ಆಯಿತು. ಅದಾಗಾದಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಬಂತು. ಅದಕ್ಕೇನು ಮಾಡಿದ್ರು, ಇಮಿಡಿಯೇಟಾಗಿ ಬಿ ಜೆ ಪಿಯವರು ಅವ್ರು ಯಾರನ್ನೋ ಮುಖ್ಯಮಂತ್ರಿ ಮಾಡಬೇಕಾದಂಥ ಸಂದರ್ಭನ ಕೈ ಚೆಲ್ಲಿ ಇಮಿಡಿಯೇಟಾಗಿ ಬಸವರಾಜ ಬೊಮ್ಮಾಯಿ ಅವ್ರು ತಂದರು. ಹೌದಾ? ಅದಾದ ಮೇಲೆ ಏನಾಯಿತು, ಮತ್ತೆ ಯಡಿಯೂರಪ್ಪನವ್ರಿಗೆ ಸ್ಥಾನಮಾನ ಇಲ್ಲ, ಅವ್ರನ್ನ ಸುಮ್ಮನೆ ಡಮ್ಮಿ ಮಾಡಿದ್ದಾರೆ ಅಂತ ಸ್ಟಾರ್ಟ್ ಆಯಿತು. ಅದಕ್ಕೆ ಮತ್ತೆ ಅವ್ರಿಗೊಂದು ಸ್ಥಾನಮಾನ ಬಿ ಜೆ ಪಿ ಕೊಡ್ತು. ಇಲ್ಲಿ ಪ್ಲೇ ಆಗ್ತಾ ಇರೋದೇನು ಅಂತ ಅಂದರೆ, ಯಡಿಯೂರಪ್ಪನವರ ಮತ್ತು ಲಿಂಗಾಯತರ ಸುತ್ತ ನಡೀತಾ ಇರ್ತಕ್ಕಂಥ ರಾಜಕಾರಣ. ಯಾಕೆ ಇವರಲ್ಲಿ ಹೋಗಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಲಿಂಗಾಯತ ವೀರಶೈವ ಧರ್ಮಕ್ಕೆ ಕೈ ಇಟ್ಟು ಸುಟ್ಕೊಂಡ್ವಿ, ನಾವು ಸೋತ್ವಿ ಅಂತ ಅವರೇ ಹೇಳಿದ್ದು. ಅದಕ್ಕೆ ಸಿದ್ದರಾಮಯ್ಯನವ್ರು ಬೇರೆ ಥರ ರಿಯಾಕ್ಟ್ ಮಾಡಿದ್ರು. ಅಂದರೆ ಸಿದ್ದರಾಮಯ್ಯನವ್ರ ಮನಸ್ಸಲ್ಲೇ ಬೇರೆ ಇದೆ, ಡಿ ಕೆ ಶಿವಕುಮಾರ್ ಅವ್ರ ಮನಸ್ಸಲ್ಲೇ ಬೇರೆ ಇದೆ. ಈಗಾಗಲೇ ನಮ್ಮ ನಾಗರಾಜ್ ಯಾದವ್ ಒಂದು ಹೇಳ್ತಿದ್ರು, ಬಿ ಜೆ ಪಿ ಯಾವ ಹೀನಾಯ ಮಟ್ಟಕ್ಕೆ ಜಗದೀಶ್ ಶೆಟ್ಟರ್ನ ಒಂದು ಫೋನ್ ಮಾಡಿ ನಿಮಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರು, ಕಟ್ಟೆಸಿ ಕರೆದು ಮಾತಾಡಲಿಲ್ಲ ಅಂತ. ಏರ್ಪೋರ್ಟಲ್ಲಿ ನಿಂತು 179 ಗೆಲ್ಸ್ಕೊಟ್ಟಂಥ ವೀರೇಂದ್ರ ಪಾಟೀಲ್ ಏರ್ಪೋರ್ಟಲ್ಲಿ ತೆಗೆದಾಕ್ಬಿಟ್ಟು ಉದಾಹರಣೆ ಇದೆ ಈ ದೇಶದಲ್ಲಿ. ಈ ದೇಶದಲ್ಲಿ ಅಲ್ಲ ಪಾಪ ಅವರು ಆ ಅವಮಾನ ಆಗಿದ್ದು ಮಾಡಿದ್ದು ಅದಾದ್ಮೇಲೆ ನೋವು ರಾಜಕಾರಣ ಪರಿಣಾಮ ಅನುಭವಿಸ್ತಾ ಇರೋದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಇದು ಒಳ್ಳೆ ಅವಕಾಶ ಅಲ್ಲ. ಅದನ್ನೇ ಅಲ್ಲ ಇಲ್ಲಿ ಕೇಳಿ, ಒಂದು ಜಗದೀಶ್ ಶೆಟ್ಟರ್ ಅವರು, ಈಗ ಸೌದಿಯವ್ರನ್ನ ಏನು ಪುಂಖವಾಗಿ ಆಡು ಹೊಗಳಿದ್ರಿ ನೀವು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರೆಲ್ಲ. ಏನು ಅಸೆಂಬ್ಲಿನಲ್ಲಿ ಏನು ನೋಡಿದ್ರಪ್ಪ ಗುರು, ಅವ್ರನ್ನ ರಾಜಕೀಯವಾಗಿ ನಿವೃತ್ತಿಗೊಳಿಸ್ಬೇಕು ಅಂತ ಹೇಳಿದ್ರಿ, ಜೈಲಿಗೆ ಹಾಕ್ಬೇಕು ಅಂತ ಹೇಳಿದ್ರಿ. ಈಗ ಅವ್ರನ್ನೇ ಪಕ್ಕದಲ್ಲಿ ನಿಲ್ಸ್ಕೊಂಡು ಏನು ಹೇಳ್ತೀರಿ? ಸಮಾಜ ಭಾಳ ಎಚ್ಚೆತ್ಕೊಂಡಿದೆ ನೋಡಿ. ಯಾವುದೇ ಸಮಾಜ ಇವತ್ತಿನ ದಿನಮಾನಗಳಲ್ಲಿ ಸಣ್ಣ ಸಮಾಜನೂ ಕೂಡ ಎಚ್ಚೆತ್ಕೊಂಡಿದೆ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಭಾಳ ಅದ್ಭುತವಾದ ಮಾತು. ಯಾವ ವ್ಯಕ್ತಿ, ಒಂದು ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆದ ತಕ್ಷಣ ಇಡೀ ಸಮಾಜ ಬದಲಾವಣೆ ಆಗಲ್ಲ, ಆ ಸಮಾಜದಲ್ಲಿರ್ತಕ್ಕಂಥ ಕಷ್ಟ ಸುಖಗಳು ಪೂರ್ತಿ ಪರಿಹಾರ ಆಗಲ್ಲ. ಹಂಗೇನಾದರೂ ಯಡಿಯೂರಪ್ಪನವ್ರ ಆದಿಯಾಗಿ ಕರ್ನಾಟಕದಲ್ಲಿ BJP 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಲಿಂಗಾಯತರು. ಯಾಕೆ ಇನ್ನು ಪಾಪ ರಿಸರ್ವೇಷನ್ ಓಡಾಟ, ಮತ್ತು ಇನ್ನು ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಿಲ್ಲ? ಉತ್ತರ ಕರ್ನಾಟಕ ಅವರೇ ಹೇಳ್ತಾರೆ, ಉತ್ತರ ಕರ್ನಾಟಕ ಇನ್ನೂ ಭಾಳ ವರ್ಷಗಳ ಹಿಂದೆ ಉಳಿದಿದೆ ಸೌತ್ ಕರ್ನಾಟಕ ಕಂಪೇರ್ ಮಾಡೋದು. ಯಾಕೆ ಅಂದರೆ ನೀವು ಹೇಳಿದ ಕರೆಕ್ಟು. ಒಂದು ಸಮಾಜದ ವ್ಯಕ್ತಿ ಮುಖ್ಯಮಂತ್ರಿ ಆದ ತಕ್ಷಣ, ಸಿಕ್ಕಿದ ತಕ್ಷಣ ಇಡೀ ಸಮಾಜದ ಕಟ್ಟಕಡೆಯ ವ್ಯಕ್ತಿನ ಉದ್ಧಾರ ಆಗ್ತಾನೆ ಅನ್ನೋದಲ್ಲ. ಒಂದು ಸಮಾಜದ ಅಭಿಮಾನ ಅದು. ನಮ್ಮ ಸಮಾಜದವನೊಬ್ಬ ಮುಖ್ಯಮಂತ್ರಿ ಆದ, ನಮ್ಮ ಸಮಾಜದವನೊಬ್ಬ ಮಂತ್ರಿ ಆದ ಅನ್ನೋದು ಅಭಿಮಾನ. ಓಟ್ ಹಾಕ್ತಾರೆ. ಆ ನಿರೀಕ್ಷೆಗಳು ಏನಿರ್ತವೆ, ಆ ನಿರೀಕ್ಷೆಗಳನ್ನ ಫುಲ್ಫಿಲ್ ಮಾಡೋದು ಆ ಸಮಾಜದ ಉನ್ನತ ಸ್ಥಾನಕ್ಕೆ ಹೋದನ್ನ ಕರ್ತವ್ಯ ಅದು. ಆದರೆ ಅದು ಬಂದು ಕೂತ್ಕೊಂಡ್ಮೇಲೆ ರಾಜಕಾರಣ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಡೇಂಜರಸ್. ಮತ್ತು ಇನ್ನು BJP ಇವತ್ತು ಪಾಪ ಎಂತ ಇಕ್ಕಟ್ಟಿಗೆ ಸಿಗಾಕೊಂಡಿದೆ ಅಂತಂದರೆ, ಯಡಿಯೂರಪ್ಪನವ್ರನ್ನ ಕೆಳಗಿಳಿಸ್ಬಿಟ್ರು, ಏನು ರೀಸನ್ ಹೇಳಲಿಲ್ಲ, ಆಯಿತಾ? ಎರಡನೇದು, ಅವ್ರ ಮಗನ್ನ ಮುಂದಕ್ಕೆ ತರಬೇಕು ಅಂತ ಬಂದರು ಯಡಿಯೂರಪ್ಪನವರು, ಅದಕ್ಕೆ ಅಡ್ಡ ಬಂದರು. ಜೊತೆಗೆ ಬಸವರಾಜ ಬೊಮ್ಮಾಯಿ ಅವ್ರು ತಂದರು. ಬಸವರಾಜ ಬೊಮ್ಮಾಯಿ ಅವ್ರ ಪಾಪ ಮಾಸ್ ಲೀಡರ್ ಆಗಿ ಟೇಕ್ ಆಫೇ ಆಗಲಿಲ್ಲ, ಅದು ಅವ್ರಿಗೆ ಹೊಡೆತ. ಅದ್ರ ಜೊತೆಗೆ ಈಗ ಬೇರೆ ಜಗದೀಶ್ ಶೆಟ್ಟರು ಬಿಟ್ಟೋದ್ರು, ಈಶ್ವರಪ್ಪನವ್ರು ಬಿಟ್ಟೋದ್ರು, ಮತ್ತೆ ಸೌದಿಯವ್ರನ್ನ ತೆಗೆದ್ರು. ಅಂದ್ರೆ ಈ 3 ಜನ ಸೀನಿಯರ್ ಲೀಡರ್ಗಳನ್ನ ಯಾಕೆ ತೆಗೆದ್ರಿ ಅಂತ BJP ಕರ್ನಾಟಕ ಕೇಳಬೇಕು. ಅದು ಚುನಾವಣಾ ಸಂದರ್ಭದಲ್ಲಿ ಈಶ್ವರಪ್ಪನವ್ರನ್ನ ಯಾಕೆ ತೆಗೆದ್ರಿ? ಈಸ್ ಅ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್. ಆ ಲೈನಲ್ಲಿ CM ಮೆಟೀರಿಯಲ್ ಆಗುವಂಥ ಎಲ್ಲ ಅರ್ಹತೆ ಇದ್ದಂಥ ಒಬ್ಬ ನಾಯಕ. ಮತ್ತು ಸೌದಿಯವರು ಉಪಮುಖ್ಯಮಂತ್ರಿ ಆಗಿದ್ದವರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದವರು, ಈಶ್ವರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದವರು. ಇವ್ರನ್ನೆಲ್ಲ ತೆಗೆದಿರೋದಕ್ಕೆ ರೀಸನ್ ಕೊಡ್ಬೇಕಲ್ಲ ನೀವು. ಇನ್ನೊಂದು ಕಡೆ ಏನು ಮಾಡ್ತೀರಿ, ಅಶೋಕ್ ತೊಗೊಂಡೋಗಿ DK ಶಿವಕುಮಾರ್ ಮೇಲೆ ಹಾಕ್ತೀರಿ, ಸೋಮಣ್ಣ ಇನ್ನೊಬ್ರು ಲಿಂಗಾಯತರ ಲೀಡರ್ ತೊಗೊಂಡೋಗಿ ಸಿದ್ದರಾಮಯ್ಯನ ಮೇಲೆ ಹಾಕ್ತೀರಿ. ಏನು ಮೆಸೇಜ್ ಕೊಟ್ಟಿದ್ದೀರಿ? ನಾನು ಇನ್ನೊಂದು ಸಂತೋಷದೊಂದು
ಫೇಸ್ಬುಕ್ಕಲ್ಲಿ ಒಂದು ಇದು ನೋಡಿದೆ, ಎಷ್ಟು ಬ್ಯೂಟಿಫುಲ್ ರಾಯಲ್ ಬ್ಯಾಟಲ್. ಏನದು ಅರ್ಥ? ಅಶೋಕ್ ವಾಸಸ್ ಡಿ ಕೆ ಶಿವಕುಮಾರ್ ರಾಯಲ್ ಬ್ಯಾಟಲ್ ಅಂದರೆ ಬೇರೆಯವರೆಲ್ಲರೂ ಮಧ್ಯದಲ್ಲಿ ಬೇರೆ ಬೇರೆ ರೀತಿ ಆಟ ಆಡಿ ನೀವು. ಅದಕ್ಕೆ ಕುಮಾರಸ್ವಾಮಿ ಅವರು 6 ತಿಂಗಳ ಮುಂಚೆ ಹೇಳಿದ್ದು, ಇದ್ರ ಹಿಂದೆಗಡೆ ದೊಡ್ಡ ಹುನ್ನಾರ ಇದೆ, ನಿಮ್ಮ ಮತಗಳನ್ನು ಪಡ್ಕೊಂಡು ಇನ್ಯಾರೋ ಬಂದು ಕುತ್ಕೊಳ್ಳೋಂಥ ಕುತಂತ್ರ ನಡೀತಾ ಇದೆ ಈ ರಾಜ್ಯದಲ್ಲಿ, ಹುಷಾರಾಗಿರಿ ಅಂತ ಹೇಳಿದ್ದು. ಅದಕ್ಕೆ ಇಷ್ಟೊತ್ತು ಮಹೇಶ್ ಅವರು ಸಹನೆಯಿಂದ ಕೇಳಿದ್ದಾರೆ. ಹಾಗಾಗಿ ಮಹೇಶ್ ಅವ್ರು ಏನ್ ಹೇಳ್ತಾರೆ ನಾವು ಅದನ್ನ ಸಹನೆಯಿಂದ ಕೇಳಬೇಕು. ಆಯ್ತಾ? ಒಂದು ಇವತ್ತಿಗೆ ವಿಧಾನಸಭೆಯಲ್ಲಿ ಮಹೇಶ್ ಜಿ 224ರಲ್ಲಿ 54 ಲಿಂಗಾಯತ ಶಾಸಕರು, 37 ಬಿಜೆಪಿಯಿಂದ, 17 ಕಾಂಗ್ರೆಸ್ ಇಂದ. ಶೇಕಡಾವಾರು ನೋಡೋದಾದ್ರೆ ಅರೌಂಡ್ 24% ಆಫ್ ಟೋಟಲ್ MLAs ಲಿಂಗಾಯತರಿದ್ದಾರೆ. ಮೊದಲನೇ ಪಟ್ಟಿ ಇವ್ರು ಕೊಟ್ಟಿದ್ದು 32, ಎರಡನೇ ಪಟ್ಟಿ 11, ಟೋಟಲ್ ಆಗಿ ಇವತ್ತು ಒಂದು ಅರೌಂಡ್ 50+ ಲಿಂಗಾಯತ್ ಕ್ಯಾಂಡಿಡೇಟ್ಸ್. ನೀವು 60+ ಲಿಂಗಾಯತ್ ಕ್ಯಾಂಡಿಡೇಟ್ಸ್, 67, 68, ಇವ್ರು 53. ಸರಿ ಆಯ್ತು, ಪ್ರಾತಿನಿಧ್ಯ ಕೊಟ್ರಿ. ಅವಮಾನ ಅನ್ನೋದನ್ನ ನೀವು ತಪ್ಪಿಸ್ಕೊಂಡ್ಬಿಡ್ಬೋದಾ ಈ ಆರೋಪದಿಂದ? ಅವಮಾನ ಅಂತ ಆರೋಪ ಮಾಡ್ತಿರೋರು ನಾಗರಾಜ್ ಯಾದವ್ ಅವರಾಗಿದ್ರೆ ಬಹುಶಃ ನೀವು ಹೇಳ್ಬೋದು. ಅವಮಾನ ಅಂತ ಆರೋಪ ಮಾಡ್ತಿರೋರು ಅದೇ ಜಗದೀಶ್ ಶೆಟ್ಟರ್, ಅದೇ ಲಕ್ಷ್ಮಣ್ ಸವದಿ. ಒಂದು CM ಘೋಷಣೆಯಿಂದ ಈ ಅವಮಾನದ ಒಂದು ಚಾಕು ಇದೆಯಲ್ಲ, ಈ ಚಾಕುವಿನ ತೀವ್ರತೆ, ಅದರ ಒಂದು ಶಾರ್ಪ್ನೆಸ್ ನೀವು ಕ್ಷೀಣಿಸ್ಬೋದಾ? ಅಲ್ಲ ನೋಡಿ, ನನಗೆ ಒಟ್ಟು ಚರ್ಚೆಗಳನ್ನ ಕೇಳಿಸ್ಕೊಂಡೆ, ನಾನು ಇವತ್ತು ಭಾಳ ಪೇಷನ್ಸಲ್ಲಿ ಕೇಳಿಸ್ಕೊಂಡೆ, ನೋಡೋಣ ಅಂತ. ನನಗೆ ತುಂಬ ಹತಾಶ ಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ ಅನ್ನೋದನ್ನು ನಮ್ಮ ವಕ್ತಾರರ ಮಾತುಗಳಲ್ಲಿ ಗೋಚರ ಆಗ್ತಾ ಇತ್ತು. ಹೇಗೆ ಅಂತೀರಿ? ಹೇಳ್ತೀನಿ ಹೇಗೆ ಅಂತೇಳಿ. ನೋಡಿ, ನೀವು ಎಂಥ ರಾಜಕೀಯ ಪ್ರಯೋಗ ಏನಲ್ಲೂ ವಿಶ್ಲೇಷಣೆ ಮಾಡಿ, ಯಾವ ಸಮುದಾಯ BJPಗೆ ಅನೇಕ ವರ್ಷಗಳಿಂದ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಕೂಡ ಆ ಬೆಂಬಲ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬಂಡೆಯ ರೀತಿಯಲ್ಲಿ ನಮಗೆ ಕೊಡ್ತಾರೆ. ನಿಮಗೆ ಕೇಳ್ತೀನಿ, ನಾನು ಹೇಳ್ತೀನಿ, ಕೇಳ್ತೀನಿ ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಉಲ್ಲೇಖ ಮಾಡಿದ್ರು ನಮ್ಮ ಗಂಗಾಧರ ಮೂರ್ತಿಯವರು ವೀರೇಂದ್ರ ಪಾಟೀಲ್ ಅವರು ತೆಗೆದ್ರು ಅಂತ. ಬರೀ ವೀರೇಂದ್ರ ಪಾಟೀಲಿಂದ ಮಾತ್ರ ಆ ಸಮುದಾಯ ಅಲ್ಲಿಂದ ಆಚೆ ಬಂದದ್ದಲ್ಲ. ರಾಜಶೇಖರ್ ಮೂರ್ತಿ, ವೀರೇಂದ್ರ ಪಾಟೀಲ್ ಒಬ್ಬರು ಗಳಸ್ಯ ಗಂಟಸ್ಯ, ಆ ಒಂದು ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಅತ್ಯಂತ ದೊಡ್ಡ ಮೇಧಾವಿ. ಅವರು ಆರ್ಥಿಕ ತಜ್ಞರು, ಹಣಕಾಸು ಮಂತ್ರಿಯಾಗಿ ಕರ್ನಾಟಕದಲ್ಲಿ ಕೊಟ್ಟಂಥದ್ದು. ಅವ್ರಿಗೆ ಮುಖ್ಯಮಂತ್ರಿ ಮಾಡುವಂಥ ಅವಕಾಶ ಇತ್ತು. ಅವತ್ತಿನ ದಿನ ಅವರನ್ನು ಸೋನಿಯಾ ಗಾಂಧಿ ಯಾವ ಪ್ರಮಾಣದಲ್ಲಿ ಅವಮಾನ ಮಾಡಿದ್ರು ಅಂತಂದರೆ, ಒಂದೇ ಒಂದು ಫೋನ್ ಕಾಲು ಮಾಡಿದರೂ ಕೂಡ ಅವ್ರು ಬಿಡೋರಿರಲಿಲ್ಲ. ತತ್ಕ್ಷಣದಲ್ಲಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಸೇರಿಕೊಂಡ್ರು. ಯಾರು ಹೇಳಿ? ರಾಜಶೇಖರ್ ಮೂರ್ತಿ. ಅವರು ಸೇರಿದಂಥ ನಂತರ, ರಾಜಶೇಖರ್ ಮೂರ್ತಿ ಅವರು ಬಿಟ್ಟ ನಂತರ ಇಡೀ ಲಿಂಗಾಯತ ಸಮುದಾಯಕ್ಕೆ ಒಂದು ಹೋಯ್ತು. ನಿಜಲಿಂಗಪ್ಪನವರಿಂದ ಹಿಡಿದು ರಾಜಶೇಖರ್ ಮೂರ್ತಿ ತನಕ, ವೀರೇಂದ್ರ ಪಾಟೀಲ್, ರಾಜಶೇಖರ್ ಮೂರ್ತಿ, ಅಲ್ಲಿಂದ ಇವ್ರದ್ದು ಹೇಗೆ ಕಾಂಗ್ರೆಸ್ ನಡ್ಕೊಳ್ತಾ ಬಂತು ಅಂತೇಳಿ. ಬಹುಶಃ ಕಾಂಗ್ರೆಸ್ಸು ಈ ಎರಡು ಸಮುದಾಯಗಳ ಮೇಲೆ ತುಂಬ ಅತ್ಯಂತ ಅಮಾನುಷವಾಗಿ ನಡ್ಕೊಂಡಿರ್ತಕ್ಕಂಥದ್ದು, ಒಂದು ದಲಿತರ ಮೇಲೆ, ಒಂದು ವೀರಶೈವರ ಮೇಲೆ, ತಮ್ಮ ರಾಜಕೀಯ ತೃಷೆಗೋಸ್ಕರ, ಥ್ರಸ್ಟ್ ಆಫ್ ದ ಪಾಲಿಟಿಕ್ಸ್ಗೋಸ್ಕರ ಧರ್ಮವನ್ನು ಒಡೆಯತಕ್ಕಂಥ ಹೋದರು. ನಾನು ಹೇಳಿದ ಮಾತಲ್ಲ, DK ಶಿವಕುಮಾರ್ ಹೇಳಿದಿರ್ಬೋದು, MB ಪಾಟೀಲ್ ಇರ್ಬೋದು, ಎಲ್ಲ ಹೇಳಿರೋಂಥದ್ದು. ಯಾವ ಪ್ರಯೋಗಗಳು ಕಾಂಗ್ರೆಸ್ಸನ್ನು 100 ಮಾಡಿ, ನೀವು ನಾ ಹೇಳ್ತೀನಿ ಕೇಳಿ, ನೀವು ವೀರಶೈವ, ಇವರು ಪೇಶ್ವೆ, ಅವ್ರಿಗೆ ಹೇಳಕ್ಕೆ ಬರೋದು ಇತಿಹಾಸದ ಪರಿಜ್ಞಾನ ಇಲ್ದಿರ್ತಕ್ಕಂಥ ಕುಮಾರಸ್ವಾಮಿ, ಪೇಶ್ವೆಗೂ ಅದಕ್ಕೆ ಅಂತಲ್ಲ, ಅದು ಮಾಡದಿರ್ತಕ್ಕಂಥದ್ದು ಮರಾಠರದ್ದು, ಪೇಶ್ವೆಗೂ ಅದಕ್ಕೂ ಸಂಬಂಧನೆಲ್ಲ ಇತಿಹಾಸದ್ದು. ಆದರೆ ಈ ಥರ ಅಪ್ರಜ್ಞೆ ಇರ್ತಕ್ಕಂಥ ವ್ಯಕ್ತಿಗಳ ಕಾಮೆಂಟ್ಗೆ ಕರ್ನಾಟಕದ ಜನ ಭಾಳ ಪ್ರಬುದ್ಧರಿದ್ದಾರೆ. ಕಾಂಗ್ರೆಸ್ ಯಾವ ಪ್ರಯೋಗ ಮಾಡಿದರೂ ವೀರಶೈವ ಸಮುದಾಯಕ್ಕೆ ಒಂದು ನಂಬಿಕೆ, ಒಂದು ಗೊತ್ತಿದೆ. ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟು. ಒಂದು ನಿಮಿಷ ಸರ್, ನಾನು ಹೇಳ, ನೀವು ನಂಗೆ ಬಿಡಬೇಕು, ನೀವು ಇಷ್ಟೆಲ್ಲ ಮಾಡೋದು. ನೀವು 3 ಜನರು ಮಾತಾಡಕ್ಕೆ ಬಿಟ್ಬಿಟ್ಟು ನಾನು ಹೇಳಕ್ ಹೊರಟದ್ದು. ನಾನು ಹೇಳ್ತೀನಿ, ಈ ರಾಜೇಶ್ ಗೊತ್ತು, ಈಗ ಕೇಳ್ತೀನಿ, ನಾನು ಹೇಳಕ್ ಹೊರಟಂಥದ್ದು ಯಾವ ಕಾರಣಕ್ಕೋಸ್ಕರ ತಾವೇನು ಭಾವಿಸಿ ನೀವೇನು ಜಗದೀಶ್ ಶೆಟ್ಟರ್ದು ಉಲ್ಲೇಖ ಮಾಡ್ತಾ ಇದ್ದೀರಿ, ಲಕ್ಷ್ಮಣ್ ಸವದಿಯವ್ರದ್ದು ಉಲ್ಲೇಖ ಮಾಡ್ತಾ ಇದ್ದೀನಿ. ನಮ್ಮ ವೋಟ್ ಬ್ಯಾಂಕ್ ಇರ್ತಕ್ಕಂಥದ್ದು, ನಮ್ಮ ಏನಿದೆ ಅದು ವ್ಯಕ್ತಿಶಃ ನಾವೆಂದು ನಿರ್ಮಾಣ ಮಾಡಲೇ ಇಲ್ಲ. ನಮ್ಮ ಇಡೀ BJPಯ ಶಕ್ತಿ ಇರ್ತಕ್ಕಂಥದ್ದು ಯಾವುದ್ರ ಮೇಲಪ್ಪ ಅಂದರೆ, ನಮ್ಮ ಕಾರ್ಯಕರ್ತರು ನಾವು ಮಾಡಿರ್ತಕ್ಕಂಥ ಬೂತಿನ ಮಟ್ಟದ ನಮ್ಮ ಕಾರ್ಯವ್ಯಾಪ್ತಿ ಮೇಲ್ಗಡೆ ಮಾಡಿರ್ತಕ್ಕಂಥದ್ದು. ಗೊತ್ತಾಯ್ತಾನೆ? ನಿಮ್ಮ ಯಾವ ಜಗದೀಶ್ ಶೆಟ್ಟರ್ 100 ಜಗದೀಶ್ ಶೆಟ್ಟರ್ ಹಾಕಿದ್ರು ಕೂಡ ನಾ ಹೇಳ್ತೀನಿ ಕೇಳಿ, ನಮ್ಮ ಹತ್ರ ಸಾಮರ್ಥ್ಯ ಇದೆ. ಆ ತರ 100 ಕಾರ್ಯಕರ್ತರನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ, ಸಾಮರ್ಥ್ಯ ಈ ಪಕ್ಷಕ್ಕಿದೆ. ಆಯ್ತು, ಬಂದೆ, ಈ ಪಕ್ಷಕ್ಕಿದೆ. ಗೊತ್ತಾಯ್ತಾನೆ? ನೀವೇನ್ ಹೇಳಿದ್ರಲ್ಲ,
ವೀರೇಂದ್ರ ಪಾಟೀಲ್ ಅವ್ರಿಗೆ ಅವಮಾನ ಮಾಡಿದಾಗ ಸಮುದಾಯ ಒಂದಾಯ್ತು, ಬಟ್ ಅವತ್ತಿನ ದಿನ ಪ್ರಾಬಲ್ಯ ನಾಯಕತ್ವ ಅನ್ನೋದು ಕಾಣಲಿಲ್ಲ ಸಮುದಾಯಕ್ಕೆ. ಸ್ವಲ್ಪ ಸ್ಲೈಟ್ಲಿ ಡಿಸ್ಟ್ರಿಬ್ಯೂಟೆಡ್, ಬಟ್ ಸ್ಟಿಲ್ ವೋಟ್ ಮಾತ್ರ ಕಾನ್ಸಂಟ್ರೇಟ್ ಆಯ್ತು ಟುವರ್ಡ್ಸ್ ನಾನ್ ಕಾಂಗ್ರೆಸ್, ರೈಟ್? ಅಲ್ಲಿಂದ ಬಂದ್ರಿ ನೆಕ್ಸ್ಟ್ ವಚನ ಭ್ರಷ್ಟ ಯಡಿಯೂರಪ್ಪಂಗೆ ಮೋಸ ಆಗೋಯ್ತು ಅಂತ ಹೇಳಿದಾಗ ಮತ್ತೊಮ್ಮೆ ಸಮುದಾಯ ಒಂದಾಯ್ತು. ಅವತ್ತಿನ ದಿನ ಸಮುದಾಯಕ್ಕೆ ಒಂದು ಮುಖ, ಒಂದು ಹೆಸರು ಸಿಕ್ತು. 110 ತಲುಪಿಸಿದ್ರು ಅವತ್ತು ಜನ. ಹೌದು. ಯಾಕೆ ಕೇಳಿ, ಇಲ್ಲಿ ನಾನು ಹೇಳ್ತೀನಿ ಉದಾಹರಣೆ. ವೀರೇಂದ್ರ ಪಾಟೀಲ್ಗೆ ಅವಮಾನ, ಯಡಿಯೂರಪ್ಪನವ್ರಿಗೆ ರಾಜಶೇಖರ್ ಮೂರ್ತಿ ನೋವು, ಅವಮಾನ ಅಂದಾಗ ಮಾತ್ರ ಸಮುದಾಯ ಒಂದಾಗಿರೋದು. ಇವತ್ತು ಕಾಂಗ್ರೆಸ್ ಅದೇ ಹೇಳ್ತಿದೆ ನಿಮ್ ಬಗ್ಗೆ. ಅಲ್ಲ, ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ಹೇಳ್ತೀನಿ, ಯಾವುದು ನೋವು? ಕಾಂಗ್ರೆಸ್ಸಿಗರಿಗೆ ಎಲ್ಲವೂ ನೋವು. ಟಿಪ್ಪು ಜಯಂತಿ ಮಾಡಿಲ್ಲ ಅಂದ್ರೆ ನೋವಾಗತ್ತೆ ಕಾಂಗ್ರೆಸ್ಸಿಗರಿಗೆ. ಎಲ್ಲಿಗಲ್ಲ ವಿಷಯ ಯಾವ ಕಾರಣಕ್ಕೆ ನೋವು ನೋಡಿ. ತಾವೇನು ಉಲ್ಲೇಖ ಮಾಡ್ತಾ ಇದ್ದೀರಿ ಜಗದೀಶ್ ಶೆಟ್ಟರು, ಅವ್ರು ಜಗದೀಶ್ ಶೆಟ್ಟರು ಸ್ವತಃ ಅವರ ಕುಟುಂಬದಲ್ಲಿ ಅವ್ರ ತಮ್ಮನಿಗೆ MLC ಮಾಡ್ತೀವಿ ನಾವು. ಆಯ್ತು. ಒಬ್ಬ ಕಾರ್ಯಕರ್ತನಿಗೆ ಕೊಡದೇ ಇರತಕ್ಕಂಥ ಅವಕಾಶವನ್ನು ಅವ್ರಿಗೆ ಕೊಡ್ತೇವೆ. ಯಾರನ್ನ? ಪ್ರದೀಪ್ ಶೆಟ್ಟರನ್ನ MLC ಮಾಡ್ತೀವಿ. ಅವ್ರು ಹೇಳಿದಂಥದ್ದು ಲೋಕಸಭಾ ಕ್ಷೇತ್ರಗಳೇ ಇಡೀ ದೇಶದಲ್ಲಿ ಒಂದು ಪ್ರಯೋಗ ಮಾಡಿದರೆ ಬೆಳಗಾಂನಲ್ಲಿ ಒಂದು ಪ್ರಯೋಗ ಮಾಡ್ತೇವೆ. ಯಾವುದನ್ನು ಅವಮಾನಕ್ಕೊಂದು ಮಾನದಂಡ ಬೇಕಲ್ಲ? ಟಿಕೆಟ್ ನಿರಾಕರಣೆಗೆ ಮಾನದಂಡ ಬೇಕಲ್ಲ? ಸ್ವತಃ ಕೋರ್ ಕಮಿಟಿ ನೋಡಿ, ನೀವು ಒಂದಿಷ್ಟು ಹೇಳ್ತೀನಿ, ಅವರು ಹೇಳಿರ್ತಕ್ಕಂಥ ಸತ್ಯ, ಅವ್ರು ಹೇಳಿರ್ತಕ್ಕಂಥ ಸುಳ್ಳು ಎಷ್ಟಪ್ಪ ಅಂತಂತಂದ್ರೆ, ಇದೇನು ಹಗಲು ರಾತ್ರಿ ಬೆಳಿಗ್ಗೆ ಒಳಗಡೆ ಈ ಚರ್ಚೆಗಳಾಗಲ್ಲ. ಒಂದು ರಾಜಕೀಯ ಪಾರ್ಟಿ ಒಳಗಡೆ ವಿಷಯ ಹೇಳ್ತೀನಿ ಕೇಳಿ. ರಾಜಕೀಯ ಪಾರ್ಟಿ ಒಳಗಡೆ ಅವರು ಸ್ವತಃ ಕೋರ್ ಕಮಿಟಿ ಒಳಗಡೆ ಇದ್ದಂಥವ್ರು. ಕೋರ್ ಕಮಿಟಿ ಒಳಗಡೆ ಇದ್ದಂಥವ್ರಿಗೆ ಒಟ್ಟು ಕರ್ನಾಟಕದ ಮುಂದಿನ ರಾಜಕಾರಣದ ನೀತಿ ನಿರೂಪಗಳನ್ನು ಮಾಡಬೇಕಾದಂಥ ಎಲ್ಲ ಚರ್ಚೆಗಳು ಅನೇಕ ತಿಂಗಳಿಂದ ಆಗಿರ್ತವೆ. ಒಂದು ಆದರ್ಶದ ಪರಿಕಲ್ಪನೆ ಈ ಪಾರ್ಟಿ ಮಾಡಬೇಕು ಅಂತಿರ್ತದೆ. ಹಿರಿಯರಿಗೆ ಒಂದು ಅವಕಾಶ ಕೊಟ್ಟು ಅವ್ರ ಮಾರ್ಗದರ್ಶನದ ಮುಖಾಂತರ ಹೊಸ ಪೀಳಿಗೆಗೆ ಕಾರ್ಯಕರ್ತರನ್ನ ತಯಾರು ಮಾಡಬೇಕು ಅಂತ ಹೊರಟಿರಬೇಕು ಅಂತದ್ದು. ಇದು ಬರೀ ಕರ್ನಾಟಕದಲ್ಲ, ಎಲ್ಲ ರಾಜ್ಯಗಳಲ್ಲಿ ಮಾಡಿದ್ದೀವಿ ನಾವು. ಗುಜರಾತಲ್ಲಿ ಮುಖ್ಯಮಂತ್ರಿಗಳಾದಂಥವ್ರು ಬರ್ಕೊಟ್ಟಿದ್ದಾರೆ, ಬೇರೆ ಪೀಳಿಗೆಗೆ ನಾವು ಅವಕಾಶ ಕೊಡ್ತೀವಿ ಅಂತ 3 ಮುಖ್ಯಮಂತ್ರಿಗಳು ಬರ್ಕೊಟ್ಟಿದ್ದಾರೆ, ನಮ್ಗೆ ಬೇಡ ಅಂದ್ಬಿಟ್ಟು. ನನಗೆ ಆಗ್ತಿರೋದು ಇದರಲ್ಲಿ ಯಾರಿಗೂ ಇದರಲ್ಲಿ ಸಮಸ್ಯೆನೇ ಇಲ್ಲ. ಸಮಸ್ಯೆ ಆಗ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಹತಾಶ, ಸೋಲಿನ ಭಯದ ಕಾರಣಕ್ಕೋಸ್ಕರ ಎಲ್ಲವೂ ಇವತ್ತು ಅವ್ರಿಗೆ ಎಲ್ಲಿ ಕಾಡ್ತಾ ಇದೆ ಅಂತಂದ್ರೆ, ಇನ್ ಯಾವ ಅಂಶವೂ ಇಲ್ಲ ಇದರಲ್ಲಿ. ಇಡೀ ಕರ್ನಾಟಕ ಜನ ಒಕ್ಕರಲಿನಿಂದ ಬಿಜೆಪಿಯ ಬೆಂಬಲವನ್ನ ಮಾಡಬೇಕು ಅಂತಿದ್ದಾರೆ. ತಾವು 13ನೇ ತಾರೀಕು ಇದೇ ಸ್ಟುಡಿಯೋ ಒಳಗಡೆ ನಾನು ಚರ್ಚೆ ಮಾಡ್ತೀನಿ. ನಾನು ಹೇಳಿರೋ ಅಂಶವೂ ಕೂಡ ನೀವು ಅವತ್ತು ಚರ್ಚೆ ಮಾಡಬೇಕಾಗ್ತದೆ. ನಾವು ಚರ್ಚೆ ಮಾಡ್ತೀವಿ. ಇವತ್ತು ಚರ್ಚೆ ಯಾವ ಇಲ್ಯೂಷನ್ ಅಲ್ಲಿ ಕರ್ನಾಟಕದ ಮತದಾರ ಈ ಇಲ್ಯೂಷನ್ ಅಲ್ಲಿ ಇಲ್ಲ. ದೇ ಆರ್ ಕಮ್ ಔಟ್ ವಿತ್ ದಿಸ್ ಇಲ್ಯೂಷನ್. ಈ ಭ್ರಮೆಯಿಂದ ತಾವೇನ್ ಅನ್ಕೊಂಡಿದ್ದೀರಿ, ಏನೋ ಇವರು ಪೇಶ್ವೆ ತಂದಿರ್ಬೋದು, ವೀರಶೈವ ಡಬಲ್ ಇಂಜಿನ್ ಪರ್ಫಾರ್ಮೆನ್ಸ್, 13ನೇ ತಾರೀಕು ಚರ್ಚೆ ಮಾಡ್ತೀವಿ ಖಂಡಿತ. ಅದು ಈ ಸ್ಟುಡಿಯೋ ಅಲ್ಲ, ನಮ್ಮ ಹೊಸ ಸ್ಟುಡಿಯೋ ಚರ್ಚೆ ಮಾಡ್ತೀವಿ. ಮೊದಲನೇ ವಿಷಯ, ಚರ್ಚೆ ವಿಷಯ ಅಪ್ರಸ್ತುತ ಅಂದ್ರೆ ಯಾಕೆ ಪ್ರಸ್ತುತ ಅಂತ ಬ್ರೇಕ್ ನಂತರ ನಿಮಗೆ ನಾನು ಮನವರಿಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಬ್ರೇಕ್ ನಂತರ ಚರ್ಚೆ ಮುಂದುವರೆಯುತ್ತೆ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಸತೀಶ್ ಸರ್, ಈಗ ಈ ಲಿಂಗಾಯತ ಈ ಲಿಂಗಾಯತ ಅನ್ನೋ ಡಿಸಿಷನ್ ಅನೌನ್ಸ್ ಏನ್ ಮಾಡಿದ್ದಾರೆ ಬಿಜೆಪಿ ಅವರು, ಇನ್ ಯೋರ್ ಓನ್ ಅನಾಲಿಸಿಸ್, ವಿಶ್ಲೇಷಣಾತ್ಮಕವಾಗಿ ಪಾಸಿಟಿವ್ ನೆಗೆಟಿವ್ ಯಾವ್ದು ಜಾಸ್ತಿ? ಯಾಕಂದ್ರೆ ಈಗ ನಾಗರಾಜ್ ಅವರು ಪಾಯಿಂಟ್ ಔಟ್ ಮಾಡ್ದಂಗೆ ಒಂದು ಸಮುದಾಯಕ್ಕೆ ಅಂತಾನೆ ಘೋಷಣೆ ಮಾಡಿ ಇನ್ನು ಉಳಿದ ಸಮುದಾಯವನ್ನು ದೂರ ಮಾಡ್ಕೊಳ್ಳುವಂತ ರಿಸ್ಕ್ ಕೂಡ ಇದೆ ಇಲ್ಲಿ. ನೋಡಿ, ಬಿಜೆಪಿಯವರು ಎಲೆಕ್ಷನ್ ಹೋದಾಗ ಭಾಳ ಜನ ಕೇಳಿದ್ರು ಮುಖ್ಯಮಂತ್ರಿ ಯಾರು ಅಂತ. ನಾರ್ಮಲಿ ಇನ್ಕ್ಯುಮೆಂಟ್ ಚೀಫ್ ಮಿನಿಸ್ಟರ್ ಯಾರಿರ್ತಾರ ಅವರು ಮಾಡ್ತಾರೆ. ಬಹುಕಾಲ ಕಡೆ ಅದೇ ನಡೆಯೋದು. ಬೊಮ್ಮಾಯಿಯವರು ನಮ್ಮ ಮುಖ್ಯಮಂತ್ರಿ ಅಂತ, ಈಗಿನ ಮುಖ್ಯಮಂತ್ರಿ ಅಂತ ಹೇಳಿದ್ರು. ಸ್ವಲ್ಪ ಹಾಫ್ ಹಾರ್ಟೆಡ್ ಆಗಿ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಲೂ ಹೇಳಿದ್ರು. ಭಾಳ ಸ್ಟ್ರಾಂಗ್ ಆಗಿ ಎಲ್ಲೂ ಹೇಳಿಲ್ಲ ಬೊಮ್ಮಾಯಿಯವರೇ ಮುಂದೆ ಮುಖ್ಯಮಂತ್ರಿ ನಾವು ಅಧಿಕಾರಕ್ಕೆ ಹೇಳಿದ್ರೆ ನಾವು ಅಧಿಕಾರಕ್ಕೆ ಬಂದರೆ ಬೊಮ್ಮಾಯಿಯವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಭಾಳ ಸ್ಟ್ರಾಂಗ್ ಆಗಿ ಎಲ್ಲೂ ಹೇಳಿಲ್ಲ. ಅದು ನಡೀತಾ ಬಂತು. ಈಗ ಈ ಲಿಂಗಾಯತರುಗಳು ಕೆಲವರಿಗೆಲ್ಲ ಲಿಂಗಾಯತ್ರಿಗೆ ತೊಂದರೆ ಆಯಿತು ಅಂತ ಹೇಳೋದು, ಅವಮಾನ ಆಯಿತು ಅಂತ ಹೇಳೋದು, ಬಿಟ್ಟು ಹೋಗೋದಲ್ಲ ಆದಮೇಲೆ ಈಗ ಮತ್ತೆ ಲಿಂಗಾಯತ್ ಮುಖ್ಯಮಂತ್ರಿ ಅಂತ ಬಂದಿದೆ. ಅಂದರೆ ಪಾರ್ಟಿ ಪೌರಿ ಬಂದರೆ ಲಿಂಗಾಯತರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ. ಬೊಮ್ಮಾಯಿಯವರೇ ಆಗ್ತಾರೆ ಅಂತ ಎಲ್ಲೂ ಹೇಳಿಲ್ಲ ಅಲ್ವಾ? ಈಗ ಬೊಮ್ಮಾಯಿಯವರೇ ಆಗ್ತಾರೆ ಅಂತ ಏನು ಹೇಳಿಲ್ಲ. ಲಿಂಗಾಯತರಲ್ಲಿ ಯಾರು ಬೇಕಿದ್ರು ಆಗ್ಬೋದು ಈಗ. ಅಲ್ಲ, ಬಟ್ ದಟ್ ಇಸ್ ದ ಪಾಯಿಂಟ್ ಅಲ್ವಾ ಸರ್? ಅಲ್ಲ, ಅದು ಕರೆಕ್ಟ್. ಇದರಲ್ಲಿ ಒಂದು ಭಾಳ ಎಂಬರಾಸಿಂಗ್ ಥಿಂಗ್ ಇದೆ. ಒಬ್ಬ ಇನ್ಕ್ಯುಮೆಂಟ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅವರು ಎಲೆಕ್ಷನ್ ನಿಂತಿದ್ದಾರೆ, ಮತ್ತೆ ಅವರೇನು ರಿಟೈರ್ಡ್ ಆಗಿಲ್ಲ. ಈಗ ಅವ್ರದ್ದು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಎಲ್ಲೂ ಸ್ಟ್ರಾಂಗ್ ಆಗಿ ಹೇಳಿಲ್ಲ.
ಈಗ ಅವ್ರ ಜಾತಿಯವ್ರನ್ನ ಯಾರ್ದಾರು ಮಾಡ್ತೀವಿ ಅನ್ನೋ ಮಟ್ಟದಲ್ಲಿ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಪೊಲಿಟಿಕಲಿ ಸರಿಯಾಗುತ್ತೆ ಗೊತ್ತಿಲ್ಲ. ನೀವು ಹೇಳಿದಾಗ ಇನ್ನೊಂದು ನೆಗೆಟಿವ್ ವಿಷಯ ಏನು ಅಂದರೆ, ಬೇರೆ ಜಾತಿಗಳಿಗೆ ಅನಿಸ್ಬೋದು ಇವರು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾರೆ ಯಾರು ಚೀಫ್ ಮಿನಿಸ್ಟರ್ ಈಗ ಅಂತ, ನಮಗೇನು ಇನ್ಸೆಂಟಿವ್ ಅಂತ. ಆದರೆ ಅದೇ ಕ್ವಶನ್ ಅನ್ನು ಹಿಂದೆ ಕೇಳಿದ್ರೆ ಬಿಜೆಪಿಗೆ ಬೇರೆ ಜಾತಿಯವರು ಓಟ್ ಆಗಿದ್ದು, ಬರೀ ಲಿಂಗಾಯತರು ಮಾತ್ರ ಹಾಕಿರಲಿಲ್ಲ. ಬರೀ ಲಿಂಗಾಯತ ಓಟಿಂದ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯನೂ ಇರಲಿಲ್ಲ. 104 ಸೀಟು ಅಥವಾ 110 ಸೀಟು. 2008ರಲ್ಲಿ ಎಲ್ಲರಿಗೂ ಗೊತ್ತಿತ್ತು ಯಡಿಯೂರಪ್ಪನೇ ಚೀಫ್ ಮಿನಿಸ್ಟರ್ ಅಂತ. 2018ರಲ್ಲಿ ಗೊತ್ತಿತ್ತು ಯಡಿಯೂರಪ್ಪನೇ ಚೀಫ್ ಮಿನಿಸ್ಟರ್ ಅಂತ. ಅವಾಗ ಲಿಂಗಾಯತರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ, ಯಡಿಯೂರಪ್ಪನವ್ರನ್ನೇ ಮಾಡ್ತೀವಿ ಅಂತ ಹೇಳಿ ಎಲೆಕ್ಷನ್ಗೆ ಹೋಗಿ ಬೇರೆ ಜಾತಿ ಓಟನ್ನು ತೊಗೊಂಡು ಆ ಮಟ್ಟಕ್ಕೆ ಬಂದಿದ್ದಾರೆ ತಾನೆ ಅವರು. ಆದ್ರಿಂದ ಅವರಿಗೆ ಕಾನ್ಫಿಡೆನ್ಸ್ ಇದ್ದಿರ್ಬೋದು. ಅಲ್ಲ ಸರ್, ಈಗ ಬ್ರಾಹ್ಮಣ ಸಿಎಂ ಅಂತ ಒಂದು ನೆರೆಟಿವ್ ಬಿಲ್ಡ್ ಆಗ್ತಾ ಇತ್ತು, ಒಂದು ಗ್ರಹಿಕೆಯನ್ನ ಮತದಾರರ ಮನಸ್ಸಲ್ಲಿ ಮೂಡಿಸುವಂತ ಪ್ರಯತ್ನ ಅದನ್ನು ತೆಗೆದಾಕ್ದಂಗೆ ಆಯ್ತಲ್ಲ ಈಗ. ಇದನ್ನ ತೆಗೆದಾಕೋದಕ್ಕೆ ಅಂತಾನೆ ಹೇಳಿಕೆ. ಯಾಕೆಂದ್ರೆ ಕುಮಾರಸ್ವಾಮಿ ಅದನ್ನು ಸ್ಟಾರ್ಟ್ ಮಾಡಿದ್ರು, ಹುಬ್ಳಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಹುಬ್ಳಿ ಧಾರವಾಡದಲ್ಲಿ. ಆಮೇಲೆ ಕಾಂಗ್ರೆಸ್ ಅವರು ಅದನ್ನು ಬಹಳಷ್ಟು ಪ್ರಚಾರ ಮಾಡಿ ಅದನ್ನು ಎಲ್ಲ ಕಡೆ ತೊಗೊಂಡೋದ್ರು. ಈಗ ಲಿಂಗಾಯತರನ್ನೇ ಮಾಡ್ತೀವಿ ಅಂತ ಹೇಳಿದ ಮೇಲೆ ಈ ಚರ್ಚೆ ಇದೆಯಲ್ಲ ಸ್ಟಾಪ್ ಆಗೋಗುತ್ತೆ. ಈಗ ಅದಕ್ಕೇನು ಬೆಲೆ ಬರಲ್ಲ, ಆಗಲ್ಲ ಅಂತ. ಇಲ್ಲಿ ನೋಡಿ ಸರ್, ಇಲ್ಲಿ ಭಾಳ ಚೆನ್ನಾಗಿ ಮಾತಾಡೋದು ಸತೀಶ್ ಅವರು ಹೇಳ್ತಕ್ಕಂಥದ್ದು. ಸರ್, ಚರ್ಚೆನೇ ಅಪ್ರಸ್ತುತ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಾನು ಯಾಕೆ ಹೇಳ್ತೀನಿ ಅಲ್ಲ ಒಂದು ಮಾತು ಹೇಳ್ತೀನಿ ಕೇಳಿ. ಹಾಗಲ್ಲ ಹಾಗಲ್ಲ ಒಂದು ಮಾತು ಒಂದು ಮಾತು ಕೇಳಿ ಸರ್. ನಾವು ಯಾವತ್ತೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರ ಜೊತೆ ಸೇರ್ಕೊಂಡು ಸರ್ವವ್ಯಾಪಿ ಸರ್ವಸ್ಪರ್ಶಿ ಅಂತ ನಾವು ಎಲ್ಲರನ್ನೂ ಜೋಡಿಸದೆ ಇಲ್ಲಿ ಕೇಳಿ ಸರ್. ನೀವು ಇಲ್ಲಿ ಕೇಳಿ ಸರ್, ನೀವು ಒಟ್ಟು ಈ ಒಂದು 2 ತಿಂಗಳ ಕ್ರೊನಾಲಜಿನ ಮಾಡ್ತಾ ಬನ್ನಿ. ನಾವು ಎಸ್ ಟಿಗಳಿಗೆ 40 ವರ್ಷದಿಂದ ಅವರು ನೆನೆಗುದಿಗೆ ಬಿದ್ದಂಥ ಮೀಸಲಾತಿ ಕೊಟ್ಟಂಥದ್ದು, ಪಂಚಮಸಾಲಿಗಳು ಹೋರಾಟ ಮಾಡೋದಂಥದ್ದು ಇರ್ಬೋದು, ಒಕ್ಕಲಿಗರು ಹೋರಾಟ ಮಾಡೋದಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ವರ್ಗಗಳಿಗೆ ಬೇಕಾದಂಥ ಒಳ ಮೀಸಲಾತಿಯ ಪ್ರಮಾಣಗಳಿರ್ಬೋದು. ಆಯಿತಾ? ನಾವು ಜೇನುಗುಡಿಗೆ ಅಂತ ಯಾಕೆ ಮುಖ್ಯಮಂತ್ರಿಗಳು ಹೇಳಿದ್ರು ಆ ಭಾಗ ಅಂತಂತಂದರೆ, ಹೌದು ಅದರದ್ದು ಬರ್ತಕ್ಕಂಥ ರೀತಿ ಇದೆಯಲ್ಲ ಪರಿಣಾಮಗಳು. ಇವರು ಒಂದು ಅನ್ಕಾನ್ಸ್ಟಿಟ್ಯೂಷನಲಿ ಕೊಟ್ಟಂಥ ಏನು ರಿಸರ್ವೇಷನನ್ನು ತೆಗೆದುಬಿಟ್ಟು ಅದನ್ನು ಅವ್ರಿಗೆ ರೀಲೊಕೇಟ್ ಮಾಡಿಬಿಟ್ಟು ಒಂದು ನಿಮಿಷ ಏನೋ ಹೇಳ್ತಾರೆ ಲಿಂಗಾಯತ್ ಮೀಸಲಾತಿನಲ್ಲೇನೋ ಏನೋ ಇಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ಗೆ ಕೊಟ್ಟಂತ ಮುಸಲ್ಮಾನರಿಗೆ ಕೊಟ್ಟಂತ ಅವರನ್ನ ರೀಲೊಕೇಟ್ ಮಾಡ್ಬಿಟ್ಟು EWS ಹಾಕಿ ಆ ಮೀಸಲಾತಿಯನ್ನು ತೆಗೆದುಕೊಟ್ಟು ಏನು ವೀರಶೈವ ಸಮುದಾಯಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಂದು ಸಮುದಾಯದ ಭಾವನೆಗಳಿಗೂ ಅಡ್ರೆಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ನಮ್ಗೆ ವಿಶ್ವಾಸ ಇದೆ. ಕಾಂಗ್ರೆಸ್ಗೆ ಏನ್ ಹೇಳ್ತಿ ಕೇಳಿ, ಕಾಂಗ್ರೆಸ್ ಹಿಂದೂ ಸಮಾಜ ಬಗ್ಗೆ ಯೋಚನೆ ಪಾಯಿಂಟ್ ಏನ್ ಗೊತ್ತಾ, SC ST ಗೂ ನಾವು ಮಾಡಿದೀವಿ, OBC-ಗಳಲ್ಲೂ ನಾವು ಮಾಡಿದೀವಿ, ಮತ್ತೆ ಲಿಂಗಾಯತಕ್ಕೆ ಮಾತ್ರ ಹೇಳಿ. ಮತ್ತೆ ನೋಡಿ 2 ಟೈಮ್ ಅವಕಾಶ ಕೊಟ್ರಿ. ಅರೆ ನೀವು ಹೇಳಿ ಅಪ್ಪ. ಇಲ್ಲ ಆ ಟೈಮ್ ನನಗೂ ಕೊಡಬೇಕಾಗ್ತದೆ, ಹಕ್ಕು ನಮ್ಮ ಮಾತು ಇವ್ರು ಮಾತಾಡ್ತಾ ಹೇಳ್ತಾ ಇದ್ರು. ಇಷ್ಟೊಂದು ಯಾಕೆ ಅವರು JP ನಡ್ಡಾ ಅವ್ರು ಬಂದು ಮಠಗಳೆಲ್ಲ ಯಾಕೆ ಹೊರಹೋಗ್ತಾ ಇದಾರೆ ಹೇಳಿ? They have been disturbed today because their leaders have been. ಒಂದು ನಿಮಿಷ ಮಾತಾಡಬೇಡಿ. ಅವ್ರು ಮಾತಾಡ್ಲಿಲ್ಲ. ಪಾಟೀಲ್ ಬಗ್ಗೆ ಇರ್ಬೋದು, ನಿಜಲಿಂಗಪ್ಪ ಅವ್ರ ಬಗ್ಗೆ ಇರ್ಬೋದು, ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾ ಕೆಲಸವನ್ನ ಮಾಡಿದ್ದೀವಿ. ಮಾತಾಡಬೇಡ್ರಿ. ನೀವು ಮಾತಾಡ್ಬೇಕಾದ್ರೆ ಯಾರು ಮಾತಾಡಲಿಲ್ಲ. ನೀವು ಹೇಳಿ ಅಪ್ಪ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ನೀವು ಲಿಂಗಾಯತರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತಿರೋದಕ್ಕೆ ಎದುರುಗಡೆ ಇರ್ತಕ್ಕಂಥ ಸಾಕ್ಷಿ ನಿಮ್ಮ ಲೀಡರ್ಗಳು ಬಿಟ್ಟು ಹೋಗ್ತಾ ಇರ್ತಕ್ಕಂಥದ್ದು. ಲೀಡರ್ ಬಿಟ್ಟು ಒಂದು ನಿಮಿಷ ತಗೊಳ್ಳಿ. ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ರಿ. ಇವತ್ತು ಮೀಸಲಾತಿ ಬಗ್ಗೆ ನೀವು ಎಷ್ಟೆಲ್ಲ ಕರೆಕ್ಟ್ ಇರೋದಾದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಯಾಕೆ ಟೈಮ್ ತಗೊಳ್ತಾ ಇದೀರಿ ನೀವು ಅಫಿಡವಿಟ್ ಹಾಕ್ಲಿಕ್ಕೆ? 2 ಬಾರಿ ಟೈಮ್ಗಳನ್ನ ತಗೊಂಡಿದ್ದೀರಿ. ನಿಮ್ಮ ಮೀಸಲಾತಿಗಳು ಸರಿ ಇದ್ದಿದ್ದೆ ಆದ್ರೆ ಯಾವ ವಿಷಯ ನೀವು ಒಳ ಮೀಸಲಾತಿ ಹೇಳ್ತಿದ್ದೀರಾ? ಒಳ ಮೀಸಲಾತಿ ಮಾಡುವ ಸಂದರ್ಭದಲ್ಲಿ ಕೇಳ್ಕೊಳ್ಳಿ. ಒಳ ಮೀಸಲಾತಿ ವಿಚಾರ ಇರ್ಬೋದು, ಮತ್ತು ಮುಸಲ್ಮಾನರಿಗೆ ಅವ್ರು ಏನ್ ಹೇಳ್ತಾ ಇದ್ರೆ ಧರ್ಮಾಧಾರಿತ ಕೊಟ್ರು ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಧರ್ಮಾಧಾರಿತ ಕೊಟ್ರು ಅಥವಾ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥ ರಿಪೋರ್ಟ್ ಮೇಲೆ ಕೊಟ್ಟಿದ್ರೆ ನಾನು ಸವಾಲ್ ಮಾಡ್ಲಿಕ್ಕೆ ತಯಾರಿದ್ದೇನೆ. ಮಿಲ್ಲರ್ ರಿಪೋರ್ಟ್ ಇಂದ ಹಿಡಿದು ಇವತ್ತಿನವರೆಗೂ ಎಷ್ಟು ರಿಪೋರ್ಟ್ಗಳಲ್ಲಿ ಅಲ್ಪಸಂಖ್ಯಾತರು ವ್ಯಾಖ್ಯಾನ ಮಾಡಿದ್ರೆ ಗೊತ್ತಿದೆ. ಸುಳ್ಳು ಹೇಳಿಕ್ಕೆ ಒಂದು ಲಿಮಿಟ್ ಇದೆ ರೀ. ಇಲ್ಲಿ ಹೇಳ್ತೀನಿ ಕೇಳಿ. SC ST ಅವರಿಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಾವು 15ರಿಂದ
17 ಮಾಡೋದು, ಇದು 3ರಿಂದ 7 ಮಾಡಿದ್ರಲ್ಲ ಶೆಡ್ಯೂಲ್. ನನಗೆ ಅವತ್ತೇ ಕ್ಯಾಬಿನೆಟ್ ತೀರ್ಮಾನ ಮಾಡಲಿಲ್ಲ ನೀವು. ವೈ ಡಿಡ್ ಯು ವೇಟ್ ಟಿಲ್ ದ ಎಲೆಕ್ಷನ್ ಯು ಆಫ್ ದ ಎಲೆಕ್ಷನ್? ನಿಮ್ಗೇನ್ ಮಾಡಕ್ಕೆ ಇವತ್ತು ಕೂಡ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಅವ್ರನ್ನ ಲೋಕಸಭೆಯಲ್ಲಿರ್ತಕ್ಕಂಥ ಮಂತ್ರಿಗಳು ಹೇಳ್ತಾರೆ ನಮ್ಮ ಮುಂದೆ ಯಾವ ಪ್ರಸ್ತಾಪಗಳು ಇಲ್ಲ ನಮ್ಮ ಮಾತನ್ನ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಹೇಳಿರ್ತಕ್ಕಂಥ ದಾಖಲೆಗಳು ಇಲ್ವಾ ನಿಮ್ಮಲ್ಲಿ? ಎಷ್ಟೇ ಸುಳ್ಳು ಹೇಳ್ತೀರಿ ನೀವು? ಲಿಂಗಾಯತರನ್ನ ಉಪಯೋಗಿಸ್ಕೊಂಡು ನೀವು 4 ಬಾರಿ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ ಆದ್ರಲ್ಲ ನೀವು. ಯಾರನ್ನ ಉಪಯೋಗಿಸ್ಕೊಂಡಾದ್ರಿ? ಲಿಂಗಾಯತರನ್ನ ಉಪಯೋಗಿಸ್ಕೊಂಡಾದ್ರಿ. ಇವತ್ತು ಹೇಳ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಬಿಟ್ಟು ಹೋದ್ರೆ ನಮಗೇನಾಗಬೇಕು ಕಾರ್ಯಕರ್ತರ ಪಾರ್ಟಿ ಅಂತ. ಹಾಗಾದ್ರೆ ಯಡಿಯೂರಪ್ಪನ ಇಟ್ಕೊಂಡು ಯಾಕೆ ಅವ್ರ ಕಾಲಿಂದ ಹಿಡಿದು ಪೂಜೆ ಮಾಡ್ಕೊಂಡು ಕೂತಿದ್ದೀರಿ? ಅವ್ರು ಬಿಟ್ಟು ಹೋದಾಗ ಎಲ್ಲಿ ಹಾಲು ಬಂದಿದ್ರಿ ನೀವು? 40 ಬಂದಿರಲಿಲ್ಲ ನೀವು ಅವತ್ತು. ಕರ್ಕ ಬಂದಿಬೋದು 75 ವರ್ಷ ಆದ್ರೆ ಅಧಿಕಾರ ಕೊಡಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ ಮೆಂಬರ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಅವರ ಪೂಜೆ ಮಾಡ್ತೀರಿ. ಮೋದಿ ಸಾಹೇಬ್ ಬಂದ ತಕ್ಷಣ ಕೈ ಹಿಡ್ಕೊಂಡು ಹೋಗಿ ಅವ್ರನ್ನ ಹೋಗಿ ಲೀಡರ್ಶಿಪ್ ನೋಡ್ತಿರಲ್ಲ ನೀವು. ಇಲ್ಲಿ ಬಂದು ಮಾತಾಡೋದು ನೋಡಿದ್ರೆ ಕಾರ್ಯಕರ್ತರ ಪಕ್ಷ ಅಂದ್ರೆ ಯಡಿಯೂರಪ್ಪ ಯಾಕೆ ಬೇಕಾಗಿತ್ತು ನಿಮ್ಗೆ? ಹೇಳ್ತೀನಿ ಕೇಳಿ, ನಾವು ಕೂಡ ಕಾರ್ಯಕರ್ತರೆ, ನಮ್ಮ ಲೀಡರ್ಗಳು ಕಾರ್ಯಕರ್ತರು ಹೇಳ್ಕೊಳ್ತಾರೆ. ಬೇರೆ ಆಗ್ತದೆ, ಸತ್ಯಾಂಶ ಬೇರೆ ಆಗ್ತದೆ. ಯಾಕೆ ಯಡಿಯೂರಪ್ಪನ ಮನೆಯಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಮತ್ತೆ ಕಾರ್ಯಕರ್ತರ ಮನೆಯಲ್ಲಿ ಮಾತಾಡ್ತೀರಾ ನೀವು? ಲೀಡರ್ ಆಫ್ ದ ಪಾರ್ಟಿ, ಅವರ ಪಾರ್ಟಿ ಲೀಡರ್, ಅವರ ಮಾಜಿ ಮುಖ್ಯಮಂತ್ರಿ ಮಾತಾಡ್ಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಇಲ್ಲಿ ಬಂದು ಬೊಗಳೆ ಬಿಡ್ತಕ್ಕಂಥದ್ದು ಬಿಡಬೇಕಾಗ್ತದೆ. ನಾವು ಕಾರ್ಯಕರ್ತರ ಯಡಿಯೂರಪ್ಪ ಏನೋ ಈಶ್ವರಪ್ಪ ಹೋದ್ರೆ ಇನ್ನೊಬ್ಬ ನಾನು ರೆಡಿ ಮಾಡಕ್ ತಯಾರಿದ್ದೀನಿ ಒಬ್ಬ ಯಡಿಯೂರಪ್ಪನ ಬಗ್ಗೆ ಅದೇ ತರ ಮಾಡಿ ಒಂದ್ಸಲಿ ಅವ್ರನ್ನ ತಾತ್ಸಾರ ನಡ್ಕೊಂಡಿದ್ದಕ್ಕೇನೆ ಅವ್ರನ್ನ ಈಗ ಮೊನ್ನೆ ಕೂಡ ಅವ್ರ ಗಳು ಅಂತ ಅಳ್ಕೊಂಡು ರಾಜಭವನ್ ಹೋಗೋರು ಮಾಡಿದ್ರಿ. ಇವತ್ತು ಲಿಂಗಾಯತ ಸಮುದಾಯ ಡಿಸ್ಟರ್ಬ್ ಆಗಿರ್ತಕ್ಕಂಥ ಒಂದು ಕಡೆ ಇರಬೇಕಾದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಸಬ್ಕಾ ವಿಶ್ವಾಸ ಅಂತ ಒಂದು ನಿಮಿಷ ಸಬ್ಕಾ ವಿಕಾಸ್ ಅಂದ್ರೆ ನೀವು ಯಾವ ಸಮುದಾಯಗಳ IWC ಕೊಡಬೇಕಾಗಿರ್ತಕ್ಕಂಥದ್ದು ಕಾಮನ್ ಸೆನ್ಸ್ ರೀ. ಯಾವ ಸಮುದಾಯಗಳು ಮೀಸಲಾತಿಗೆ ಒಳಪಟ್ಟಿರಲ್ವೋ ಅವ್ರನ್ನ IWC ಕೊಡಬೇಕು. ದಶಕಗಳಿಂದ ಮೈನಾರಿಟಿ ಅವರು ಮೀಸಲಾತಿ ಒಳಪಟ್ಟ ತಗೊಂಡೋಗಿ ನೀವು ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಪೊಲಿಟಿಕಲ್ ವಿಂಡಿಟಿವ್ ನೀವು ಆಕ್ಷನ್ ತಗೊಳ್ತಿರಲ್ಲ, ಆಮೇಲೆ ಮೀಸಲಾತಿ ದೂರ ಇಡ್ತಿರಲ್ಲ ನೀವು. ನೀವ್ ಹೆಂಗ್ರಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ? ಲಿಂಗಾಯತರು ಒಂದ್ಸತಿ ಹೇಳಿದ್ಮೇಲೆ ಬಿಡಲ್ಲ, ನೀವು ಅದನ್ನೇ 10 ಸತಿ ಹೇಳ್ತೀರಿ. ಬಿಡಿ ನಾಗರಾಜ್ ಹೇಳಿದ್ದೀರಿ. ಫಸ್ಟ್ ಆಫ್ ಆಲ್ ನೀವಿಬ್ರು ನನ್ನ ಹತ್ರ ಮಾತಾಡಿ, ನೀವೇ ಮಾತಾಡ್ಕೋಬೇಡಿ. ಅದು ಆಚೆ ಹೋದ್ಮೇಲೆ ಬೇಕಾದ್ರೆ ಬೆಂಚಲ್ಲಿ ಕೂರಿಸ್ತೀನಿ, ಆರಾಮಾಗಿ ಮಾತಾಡಿರಂತೆ ಪ್ಲೀಸ್. ಗಂಗಾಧರ್ ಮೂರ್ತಿ ಅವ್ರು ಮಾತಾಡಿ. ಡಿಬೇಟ್ ಚರ್ಚೆಯಾಗಿ ಚರ್ಚೆ ಮಾಡಲ್ಲ, ಅದೇ ಸಮಸ್ಯೆ. ಇಲ್ಲ ನೀವು ಮಾಡೋಣ. ಎರಡು ನಾಯಕರುಗಳು ಅವ್ರ ಕಿರ್ಚಾಡ್ಕೊಂಡ್ ಕೂತ್ಕೊಂಡ್ರೆ ನಾವು ಸತೀಶ್ ಅವರು ನೀವೆಲ್ಲ ಏನ್ ಮಾಡ್ಬೇಕು ಗೊತ್ತಾಯ್ತಲ್ಲ. ನಾವು ಮಾಡೋಣ, ಹೇಳಿ ನಾವು ಮಾಡೋಣ. ನಾನು ಹೇಳೋದು ಏನಂದ್ರೆ ಚುನಾವಣಾ ಸಂದರ್ಭದಲ್ಲಿ ಈ ಎಲ್ಲ ಮೀಸಲಾತಿಗಳು ಕೂಡ ಬೋಗಸ್. ಯಾವು ಕೂಡ ಕಾನೂನಿನ ಎಲೆಕ್ಷನ್ ಮೀಸಲಾತಿ ನಿಮಿಷ ಯಾವು ಕೂಡ ಕಾನೂನಿನಡಿಯಲ್ಲಿ ನಿಂತಿಲ್ಲ. ಕಾನೂನು ಪ್ರಕಾರ ಒಂದು ಮಾಡಿಲ್ಲ ಭಾರತೀಯ ಜನತಾ ಪಾರ್ಟಿ. ಒಳ ಮೀಸಲಾತಿ ಇರ್ಬೋದು, ಅದು 9th ಶೆಡ್ಯೂಲ್ ತೊಗೊಂಡೋಗಿ ಸೆಂಟ್ರಲಲ್ಲಿ ಅಪ್ರೂವಲ್ ತೊಗೋಬೇಕಿತ್ತು, ಇನ್ನೂರು ಕೂಡ ಕಳಿಸೇ ಇಲ್ಲ. ಮೊನ್ನೆ ತಿಂಗಳಲ್ಲೇನೋ ಕಳಿಸಿದ್ರು, ಅದು ಇನ್ನೂ ಕ್ಯಾಬಿನೆಟ್ ಫಾರ್ಮೇ ಆಗಿಲ್ಲ. ಒಂದು. ಎರಡನೇದು, ಭಾಳ BJPಯ ಎಲ್ಲ ವಕ್ತಾರರು ಒಂದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಯಾರು ಹೇಳ್ಕೊಟ್ರೋ ಗೊತ್ತಿಲ್ಲ, RSS ಅವ್ರು ಹೇಳ್ಕೊಟ್ಟಿರ್ಬೇಕು. ಏನೋ ಧರ್ಮಾಧಾರಿತ ಮೀಸಲಾತಿ ಕೊಡೋದು ಕಾನೂನು ವಿರುದ್ಧ. ಎಲ್ಲೂ ಕೂಡ ಧರ್ಮಾಧಾರಿತ ಕೊಟ್ಟಿಲ್ಲ. 1994ರಲ್ಲಿ ದೇವೇಗೌಡರು ಕೊಟ್ಟಂಥ ಮೀಸಲಾತಿ ಇದು. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಮುಸಲ್ಮಾನ್ ಬಂಧುಗಳನ್ನು ಹಿಂದುಳಿದ ಆಯೋಗದ ವರದಿ ತಗೊಂಡು ಕೊಟ್ಟಿರ್ತಕ್ಕಂಥದ್ದು ಅದು ಮೀಸಲಾತಿ, ಎಜುಕೇಷನ್ ಮೀಸಲಾತಿ ಅದು. ಅದನ್ನು ಇವರು ಧರ್ಮಾಧಾರಿತ ಅಂತ ಹರ್ಚ್ಕೊಂತಿದ್ದಾರೆ. RSS ನಾಯಕರು ಹರ್ಚ್ಕೊಂತಿದ್ದಾರೆ, ಇವರು ಹರ್ಚ್ಕೊಂತಿದ್ದಾರೆ. ಕಾನೂನು ಒಂದ್ ನಿಮಿಷ, ಕಾನೂನನ್ನ ಎಲ್ಲ ಯಾರನ್ನೂ ಕೂಡ ಮಿಸ್ಲೀಡ್ ಮಾಡಬಾರ್ದು. ಧರ್ಮಾಧಾರಿತ ಅಂತ ಅಂದ್ರೆ ನಾಳೆ ಬೆಳಿಗ್ಗೆ ಒಂದ್ ನಿಮಿಷ ಇಲ್ಲ ಒಂದೇ ನಿಮಿಷ ಇದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಧರ್ಮಾಧಾರಿತ ಮೀಸಲಾತಿ ಅಂತ ನೀವು ಪ್ರೂವ್ ಮಾಡೋದಾದ್ರೆ ನಾಳೆ ಬೆಳಿಗ್ಗೆ BJPಯ ನಾಯಕರು ಪ್ರೆಸ್ ಮೀಟ್ ಮಾಡಬೇಕು. ಇದು ಧರ್ಮಾಧಾರಿತವಾಗಿ ಕೊಟ್ಟಿರೋದು, ಕಾನೂನು ಪ್ರಕಾರ ಕೊಟ್ಟಿರೋದು ಅಂತ ಹೇಳ್ಬೇಕು. ಇಲ್ಲ ಅಂದ್ರೆ ಅದು ವಾಪಸ್ ತಗೋಬೇಕು. ಅದು ಆಕ್ಚುಲಿ ಪ್ರಶ್ನೆ ಕೇಳಿ ಒಂದು ನಿಮಿಷ ಕೇಳಿ ಸಂವಿಧಾನದ ಆಧಾರದ ಮೇಲೆ ಕೇಳ್ತೀನಿ ಸರ್ ನಾನು. ಗಂಗಾಧರ್ ಮೂರ್ತಿ ಅವರು, ನೀವು ತಿಳಿದಿರೋರು, ನೀವ್ ಹೇಳಿ. ರಿಲಿಜಿಯಸ್ ಮೈನಾರಿಟೀಸ್ ಇನ್ಸ್ಟಿಟ್ಯೂಷನ್ಸ್ಗೆ ಅನುಮತಿ ಇದೆ. ದೇರ್ ಇಸ್ ಅ ಮೈನಾರಿಟಿ ವೆಲ್ಫೇರ್ ಮಿನಿಸ್ಟ್ರಿ ಆಲ್ಸೋ. ಶೈಕ್ಷಣಿಕವಾಗಿ ಇಲ್ಲಿ ವಿಶೇಷವಾಗಿ ಕೊಡುವಂಥದ್ದು
ಕಾನೂನಿನ ಪ್ರಕಾರ ಸರಿ ಇದೆಯಾ ಅಂತ ನಾನು ಇಲ್ಲ ನಿಮಗೆ ನೋಡಿ ಈಗ ಒಂದೇ ನಿಮಿಷ 1900 ಕೇಳಿ ಒಂದೇ ನಿಮಿಷ ಪ್ಲೀಸ್ ನಿಮ್ಗೆ ಒಳ್ಳೆ ಐಶ್ವರ್ಯ ಆಯ್ತಲ್ಲ. ನಾಗರಾಜ್ ಪ್ಲೀಸ್ ಅಪ್ಪ ನೀವಿಬ್ರು ದಯವಿಟ್ಟು ಅಪ್ಪ ಹೇಳಿ. ಗಂಗಾಧರ ಮೂರ್ತಿ ಅವರು ಮಾತಾಡ್ತಾರೆ. ನಾಗರಾಜ್ ಅಪ್ಪ, ನಿಮಗೆ ಈ ರಾಜ್ಯದಲ್ಲಿ 4-5-6 ಆಯೋಗಗಳು ರಚನೆ ಆಗಿದ್ದಾವೆ. ಚಿನ್ನಪ್ಪ ರೆಡ್ಡಿ, ವೆಂಕಟಸ್ವಾಮಿ ಆಯೋಗ, ಅವನೂರು ಆಯೋಗ ಎಲ್ಲವೂ ಆಗಿದ್ದಾವೆ. ಆ 4 ಆಯೋಗಗಳ ರಿಪೋರ್ಟ್ ಮೇಲೇನೆ ನೀವು ಎಲ್ಲ ವರದಿಗಳನ್ನು ಎಲ್ಲ ಮತ್ತೆ ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಕಾನೂನಾತ್ಮಕವಾಗಿ ಕೊಟ್ಟಿರೋದು ಆ ವರದಿಗಳ ಆಧಾರದ ಮೇಲೇನೆ. ಆದರೆ ಈ ಭಾರತೀಯ ಜನತಾ ಪಾರ್ಟಿ ಇಲ್ಲಿವರೆಗೂ ಯಾವ ಆಯೋಗದ ವರದಿಯನ್ನು ತಗೊಂಡು ಈ ಥರದ ಮೀಸಲಾತಿ ಕೊಡ್ತು? ಒಂದು ಎರಡನೇದು, ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ ಮುಸಲ್ಮಾನರ ಮೀಸಲಾತಿ ವಿಚಾರವಾಗಿ ತಡೆ ಹಿಡಿದಿದೆ, ಅದನ್ನ ಇನ್ನೂ ಆರ್ಡರ್ಸ್ಗೆ ಪೆಂಡಿಂಗ್ ಇದೆ, ನೋಟಿಸು ಕೊಟ್ಟಿದ್ದಾರೆ ಸರ್ಕಾರಕ್ಕೆ, ತಗೊಂಡಿದ್ದಾರೆ. ಮತ್ತೆ ಇನ್ನೊಂದು SC/ST ಗಳಿಗೆ ಒಂದು ಮೀಸಲಾತಿನ ಹೆಚ್ಚಳ ಮಾಡಿದ್ರಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಮಾಡಬೇಕು, 9th ಶೆಡ್ಯೂಲ್ಗೆ ಹೋಗಿ ಅಪ್ರೂವ್ ಆಗಬೇಕು, ಇನ್ನೂವರೆಗೂ ಆಗಿಲ್ಲ. ಯಾಕೆ ಜನಕ್ಕೆ ಮಣ್ಣೆರ್ಚಿ ಕಣ್ಣೆರ್ಚಿ ಆಟ ಆಡ್ತೀರಿ? ನಾನು ಹೇಳೋದು ಒಂದೇ ಒಂದು, ಇದನ್ನ ನಾಳೆ ಬೆಳಿಗ್ಗೆ ಯಾರಾದರೂ ಬಿಜೆಪಿ ವಕ್ತಾರರ ಮುಖಾಂತರ ಈಗ ಹೇಳ್ತಾ ಇದ್ದೀನಿ, 4% ಕೊಟ್ಟಿರ್ತಕ್ಕಂಥ ಮುಸಲ್ಮಾನರಿಗೆ ಮೀಸಲಾತಿ ಅಂದು ದೇವೇಗೌಡರು ಕೊಟ್ಟಂಥದ್ದು ಏನಾದರೂ ಧರ್ಮಾಧಾರಿತ ಅಂತ ನೀವು ಪ್ರೂವ್ ಮಾಡಿಬಿಟ್ರೆ, ಇಲ್ಲ ನೀವು ಕ್ಷಮೆ ಕೇಳ್ತೀವಿ, ಇಲ್ಲ ನಾವು ಕ್ಷಮೆ ಕೇಳ್ತೀವಿ. ಇಟ್ಸ್ ಎ ಚಾಲೆಂಜ್. ಒಂದು ಎರಡನೇದು, ಇಲ್ಲಿ ಒಂದು ಯಾವಾಗಲೂ ಅದಕ್ಕೆ ಅದ್ರ ಮುಂದಿನ ವಿಷಯ ಏನಂದ್ರೆ ಧರ್ಮದ ಆಧಾರದ ಮೇಲೆ ಒಂದ್ ನಿಮಿಷ ಮೀಸಲಾತಿ ಕೊಡಕ್ಕಾಗಲ್ಲ ಅಲ್ವಾ? ಕೊಡಕ್ಕಾಗಲ್ಲ, ಕೊಟ್ಟು ಇಲ್ಲ ಇದೆ ಎಲ್ಲೂ ಕೊಟ್ಟಿಲ್ಲ. ಒಂದು ಕ್ಲಾರಿಟಿ ಅದು. ಎರಡನೇದು, ಹಿಂದುಳಿದಿರೋದೇ ಮಾನದಂಡ ಅನ್ನೋದಾದ್ರೆ ಗಂಗಾಧರ ಮೂರ್ತಿ ಸರ್ ಇಲ್ಲಿ ಕೇಳಿ, ಎಂತ ಬುದ್ಧಿವಂತರು ಇವರು ಅಂತ ಅಂದ್ರೆ, ಹೆಂಗೆ ಬೆಂಕಿ ಹೆಚ್ಚೋ ಕೆಲಸ ಮಾಡ್ತಾರೆ ಅಂದ್ರೆ, ಹೇಳಿ, ಒಕ್ಕಲಿಗ ಜನಾಂಗ ಕೇಳಿದ್ದು ತನ್ನ ಜಾತಿಯ ಗಣತಿಗೆ ಅನುಸಾರವಾಗಿ, ನನ್ನ ಜನಸಂಖ್ಯೆಗೆ ಅನುಸಾರವಾಗಿ ಮೀಸಲಾತಿ ಕೊಡಿ ಅಂತ. ಪಂಚಮಶಾಲಿ ಅವ್ರು ಕೇಳಿದ್ದು ಅದೇ. ಆದ್ರೆ ಇವ್ರು ಏನ್ ಮಾಡಿದ್ರು, 2A ಹೋಗ್ಬೇಕು ನಾವು ಅಂತ ಏನ್ ಮಾಡಿದ್ರು, ಇಲ್ಲಿ 2A ತೆಗೆದಾಕ್ರೆ 2A ಅವರೆಲ್ಲ ಇವ್ರ ಮೈ ಮೇಲೆ ಬೀಳ್ತಾರೆ ಅಂತ ಹೇಳಿ ಇಲ್ಲಿ ಕಿತ್ತರು ಮುಸಲ್ಮಾನರದು ತೆಗೆದು ಇಲ್ಲಿ ಕೊಟ್ರು. ಅಂದ್ರೆ ಇಲ್ಲಿ ಅದನ್ನ ಕೊಡಕ್ ಬರ್ತದಾ ಕಾನೂನು ಪ್ರಕಾರ? ಈ ಊರ್ನ ತಗೊಂಡಾಗ EWS ಅಲ್ಲಿ ಇಟ್ರು. EWS ಅಲ್ಲಿ ಇರೋದು ಒಂದ್ ನಿಮಿಷ ರಾಜ್ಯ ಸರ್ಕಾರದ ಅಧೀನ. OBC ನಲ್ಲಿ ಮೇಲೆ ಕೆಳಗಡೆ ಸೇರ್ಪಡೆ ಎಲ್ಲವೂ ಆಯೋಗದ ವರದಿ ತಗೋಬೇಕು ಸರ್. ಅಬ್ಸಲ್ಯೂಟ್ಲಿ ಆಧಾರ ಇರಬೇಕು, ಇಲ್ಲ ಅಂತ ಇಲ್ಲ. ಬಟ್ ಅಧಿಕಾರ ಶಾಶ್ವತ ಒಂದ್ ನಿಮಿಷ ಹಿಂದುಳಿದ ವರ್ಗದ ಆಯೋಗದ ಅಧಿಕಾರ ಅದು. ಹೇಳಿ ಒಂದು ಇನ್ನೊಂದು ನಿಮಿಷ ಉತ್ತರ ಕೊಡ್ತಾರಪ್ಪ, ವಯಸ್ಸರು ಉತ್ತರ ಕೊಡ್ತಾರೆ. ನಾಗರಾಜ್ ಇರಿಯಪ್ಪ, ಇನ್ನೊಂದೇ ಒಂದು ಲೈನ್ ಕಂಪ್ಲೀಟ್ ಮಾಡಕ್ಕೆ. ಯಾಕೆಂದ್ರೆ ಇವರು ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಯವರು ಮಕ್ಬಲ್ ಟೋಪಿನ ಬಹಳ ಚೆನ್ನಾಗಿ ಹಾಕ್ತಾರೆ. ದಿಲ್ಲಿಯಿಂದ ಹಿಡಿದು ಕೇಳಿ, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ಸಿಕ್ಕಾಪಟ್ಟೆ ಅವೇರ್ನೆಸ್ ಆಗಿರಿ, ಇವ್ರಿಗಿಂತ ಜಾಸ್ತಿ ಬುದ್ಧಿವಂತರಾಗಿದ್ದಾರೆ ಜನ. ಹಾಗಾಗಿ ಏನ್ ಮಾಡ್ತಾರೆ, ಪ್ರತಿಯೊಂದು ಕ್ವಶನ್ ಮಾಡ್ತಾ ಹೋಗ್ತಾರೆ. ಆ ಕ್ವಶನ್ ಮಾಡಿದಾಗ ಇವರೆಲ್ಲ ಸಿಕ್ಕಾಕಂತಾರೆ. ಈಗ ಉದಾಹರಣೆಗೆ ನೀವು ಅವರೇ ಹೇಳ್ಕೊಂಡಂಥದ್ದು, ಯಡಿಯೂರಪ್ಪನವರು ನಮಗೆ ಕಾರ್ಯಕರ್ತರು ಹೌದು, ನಾಯಕರು ಹೌದು, ಹೌದಾ? ಯಡಿಯೂರಪ್ಪನವ್ರು ಇಳಿಸಿದಾಗ ಈ ಮಾತು ಹೇಳಲಿಲ್ಲ, ಇವರು ಕೆಳಗಿಳಿಸಿದ್ರು. ಈ ನಾಯಿವಾಗ ಹತ್ಕೊಂಡು ಮನೆಗೆ ಹೋದ್ರು ಪಾಪ. ಅದಾದ ಮೇಲೆ ಏನು ಹೇಳಿದ್ರು, ಕಾರ್ಯಕರ್ತರ ಪಕ್ಷ ಜಗದೀಶ್ ಶೆಟ್ಟರು ಬೇಕಾದ್ರೆ 100 ಜನ ಹುಡ್ತಾರೆ, ಯಡಿಯೂರಪ್ಪನವ್ರು ಅಂತವ್ರು 100 ಜನ ಹುಡ್ತಾರೆ ಕಾರ್ಯಕರ್ತರು. ಯಡಿಯೂರಪ್ಪನವರು ಆಚೆ ಹೋಗಿ ಪಾರ್ಟಿ ಕಟ್ಟಿದಾಗ ಇವ್ರ ಹಣೆ ಬರ 40 ಸೀಟು. ಇವತ್ತು ಯಡಿಯೂರಪ್ಪನವ್ರ ಇಲ್ದಲೇ ಚುನಾವಣೆ ಒಂದ್ ನಿಮಿಷಕ್ಕಿಂತ ಜಾಸ್ತಿ ಅದನ್ನೇ ಕೇಳ್ತಿದೀವಿ. ಅದನ್ನೇ ಅಪ್ಪ ಈಗ ನಾವು ಚರ್ಚೆ ಮಾಡ್ತಿರೋದು. ಯಾವ ಅವಮಾನ ಮಾತ್ರ ಅಲ್ಲ, ಮೋಸ ಅನ್ನೋ ಆರೋಪ. ಯಾವ ಮಟ್ಟಕ್ಕೆ ಭಯ ಅಂತಂದ್ರೆ ನಿಮ್ಗೊಂದು ಒಂದ್ ನಿಮಿಷ ಕೇಳಿ, ಭಯ ಅಂತಂದ್ರೆ 2011ನೇ ಇಸ್ವಿ ಒಳಗಡೆ ಈ ದೇಶದಲ್ಲಿ ಸೆನ್ಸಸ್ ಮಾಡ್ತಾರೆ, ಜಾಸ್ತಿ ಸೆನ್ಸಸ್ ಮಾಡ್ತಾರೆ. ಮೊನ್ನೆ ಒಂದು ಪತ್ರ ಬರೀತಾರೆ, ಯಾರು ಇವ್ರ ನಾಯಕರು ರಾಹುಲ್ ಗಾಂಧಿ ಅವರು ಕೋಲಾರ್ಗೆ ಬರ್ತಾರೆ, ಇವ್ರು ಪತ್ರ ಬರೀತಾರೆ, ಆ 2011ರ ಸೆನ್ಸಸ್ಸನ್ನು ಬಿಡುಗಡೆ ಮಾಡಿ ಜಾತಿ ಒಟ್ಟು ಅಂತ. ಚುನಾವಣೆ ಈ ಹೊತ್ತಿನಲ್ಲಿ ಅದನ್ನು ಹೇಳ್ತಾರೆ. ಇಷ್ಟು ವರ್ಷ ಯಾಕೆ ಅವ್ರು ಸುಮ್ಮನೆ ಇಟ್ಕೊಂಡಿದ್ರು? 2011ರದಲ್ಲ, ಕೇಳ್ತೀನಿ, 2011 ಇದು ಕರ್ನಾಟಕದಲ್ಲ, ಇಡೀ ದೇಶದ್ದು. 2011 ಇಡೀ ದೇಶದ್ದು. ಕಾಂತರಾಜ್ ರಿಪೋರ್ಟ್ ಕೂಡ ಸಿದ್ದರಾಮಯ್ಯ ಟರ್ಮ್ ಆದ್ಮೇಲೆ ಕೊಟ್ಟಂತದ್ದು. 2011ಕ್ಕೆ ಇಡೀ ದೇಶದಲ್ಲಿ ಒಂದು ಸರ್ವೆ ಆಗತ್ತಲ್ಲ
ಸರ್ ಅದ್ರದ್ದು ಮೊನ್ನೆ ಇವತ್ತೇ ಕೇಳಿದ್ದೀನಿ ನಾನು 11-12ರಲ್ಲಿ ಸೋಶಿಯೋ ಎಕನಾಮಿಕ್ SECC ಅದಾದ್ಮೇಲೆ 2 ವರ್ಷ ಇತ್ತು, 2 ವರ್ಷ ಅಲ್ಲಿ ಇವ್ರು ಮಾಡ್ಲಿಲ್ಲ. ಅದಾದ್ಮೇಲಿಂದ ಇಲ್ಲೂ ಕೂಡ 168 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಮಾಡಿದ್ರು. ಆ ಡೇಟಾ ಒಂದ್ ನಿಮಿಷ ನೀವು ವಿರೋಧ ಜನಗಳಿಗೆ ಮೋಸ ಮಾಡಕ್ಕೋಸ್ಕರ ಇವತ್ತು ಪತ್ರ ಬರೆಯುವಂತದ್ದು ನಾಟಕ ಆಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಮಾಡ್ತಿದ್ದಾರೆ ಹೇಳ ನಿಮ್ಗೆ, ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿ ನಿಮ್ಗೆ. ಎಲ್ಲ ಸಣ್ಣ ಸಣ್ಣ ಸಮುದಾಯಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರ್ಕೊಂಡಿರ್ತಕ್ಕಂಥದ್ದು. ನೀವ್ ಹೇಳಿದ್ರೆ ನಾನೇ ಕೇಳಿದ್ದೆ, ನಾನು ಹೇಳಿಕೆಗಳು ನಿಜ ಆದ್ರೆ ನಾಳೆ ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಗಂಗಾಧರ್ ಸತೀಶ್ ಅವರು ಕಡೆ ಮಾತಾಡ್ತಾರೆ, ಸತೀಶ್ ಅವ್ರ ಕಡೆ ಮಾತಾಡ್ತಾರೆ. ಮೀಸಲಾತಿನ ಲಿಂಗಾಯತರಿಗೆ ಮೋಸ ಮಾಡಿರ್ತಕ್ಕಂಥ ವಂಚನೆ ಮಾಡಿರ್ತಕ್ಕಂಥ ಲೀಡರ್ಗಳ ಸರಿಯಾಗಿ ನಡೆಸ್ತಾ ಪಕ್ಷ ನಾಗರಾಜ್ ಅವರು ಹೇಳ್ಬಿಟ್ಟಿದ್ದೀರಿ. ಆಯ್ತು, ಡನ್. ಸತೀಶ್ ಅವರೇ, ಒಂದು ಲಿಂಗಾಯತ CM ಘೋಷಣೆ ಮಾಡಿದ ತಕ್ಷಣ 4% ಆ ಕಡೆಯಿಂದ ತೆಗೆದು 2 ಹಂಚಿದ ತಕ್ಷಣ ಅದರ ಅಧಿಕೃತ ಮಾನ್ಯತೆ ಸಿಗದೇ ಇರುವಂತ ಸಂದರ್ಭದಲ್ಲಿ, ನಾಳೆ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅಂತ ನಿಶ್ಚಿತತೆ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಇದು ವೋಟಿಂಗ್ ಮೇಲೆ ಪ್ರಭಾವ ಬೀರುತ್ತಾ? ನೋಡಿ, ವೋಟಿಂಗ್ನಲ್ಲಿ ಚುನಾವಣೆಗಿಂತ ಮೊದಲು ಪ್ರಣಾಳಿಕೆ ಮಾಡ್ತಾರೆ ಮತ್ತು ಭರವಸೆ ಕೊಡ್ತಾರಲ್ಲ, ಅದರಲ್ಲಿ ಎಷ್ಟೋ ಭರವಸೆಗಳನ್ನು ಎಷ್ಟೋ ಜನ ಈಡೇರಿಸಲ್ಲ, ಕೆಲವರು ಈಡೇರಿಸ್ತಾರೆ. ಅದೇ ಥರದಲ್ಲಿ ಹೇಳಿದ್ದೆಲ್ಲ ಮಾಡಲೇಬೇಕು ಅಂತೇನಿಲ್ಲ. ಆದರೆ ಗಂಗಾಧರ ಮೂರ್ತಿ ಹೇಳಿದ್ದು ಒಂದು ಕರೆಕ್ಟು. ಚುನಾವಣೆ ಹತ್ತಿರ ಬಂದಾಗ ಈ ರೀತಿ ಮೀಸಲಾತಿ ಅಂತ ಭರವಸೆಗಳನ್ನೆಲ್ಲ ಕೊಡ್ತಾರಲ್ಲ, ಅದಕ್ಕೆ ಲೀಗಲ್ ಸ್ಯಾಂಕ್ಸಿಟಿ ಬೇಕಾಗುತ್ತೆ. ಅದೆಲ್ಲ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಅಷ್ಟು ಸುಲಭ ಅಲ್ಲ ಅದು. ಯಾರಾದರೂ ಒಂದು ಚಾಲೆಂಜ್ ಮಾಡ್ಬೋದು, ಕೋರ್ಟ್ಗೆ ಹೋಗ್ಬೋದು, ಏನೇನೋ ಸಮಸ್ಯೆಗಳೆಲ್ಲ ಇರ್ತವೆ. ಈ ಕ್ಯಾಬಿನೆಟಲ್ಲಿ ಡಿಸಿಷನ್ ಆಯಿತು ಒಂದು ಕ್ಷಣ ಅದು ಫೈನಲ್ ಅಂತ ಅಲ್ಲ. ಅದನ್ನು ಯಾರಾದರೂ ಕೋರ್ಟ್ಗೆ ಹೋಗಿ ಸ್ಟಾಪ್ ಮಾಡಿ, ಸುಪ್ರೀಂ ಕೋರ್ಟಲ್ಲಿ ಆಯ್ತಲ್ಲ ಇದು. ಅದೇ ಥರ ಈ ಮುಸ್ಲಿಂ ಇದು ಆಯ್ತಲ್ಲ, ಆಯಿತು. ಸುಪ್ರೀಂ ಕೋರ್ಟಲ್ಲಿ ಮ್ಯಾಟರ್ ಅಡ್ಮಿಟ್ ಆಗಿದ್ರೆ ಅಧಿಕಾರಕ್ಕೆ ನಾವೇ ಬರ್ತೀವಿ, ಮುಂದೆ ಅಧಿಕಾರಕ್ಕೆ ನಾವೇ ಬರ್ತೀವಿ. ಆ ರೀತಿ ಆಗಿರೋದ್ರಿಂದ ಇವುಗಳಿಗೆಲ್ಲ ಎಷ್ಟು ಮಟ್ಟಿಗೆ ಪರಿಣಾಮ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಪ್ರಜ್ಞಾವಂತ ಮತದಾರರು ಗೊತ್ತಿರೋರಲ್ಲ, ನನ್ನ ಬರೀ ಲಿಂಗಾಯತ್ ಜಾತಿ ಯಾವ ಜಾತಿ ಅಂತ ಹೇಳ್ತಾರೆ ಎಲ್ಲರೂ ಕೂಡ, ಎಲ್ಲ ಧರ್ಮದವರು. ಈ ಪ್ರಜ್ಞಾವಂತ ಮತದಾರರು ಗೊತ್ತಿದ್ದವರು ಇದನ್ನೆಲ್ಲ ನಂಬಿ ಓಟ್ ಹಾಕ್ತಾರೆ ನನಗೆ ಅನ್ಸಲ್ಲ. ಯಾಕೆಂದ್ರೆ ಅವರಿಗೂ ಗೊತ್ತಾಗುತ್ತೆ ಇವೆಲ್ಲ ಆಗಲ್ಲ ಅಂತ. ಇವುಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಪ್ಕೋಬಹುದು, ಹೌದು ಆಗುತ್ತೆ ಹೇಳಿದ್ದಾರೆ ಅಂತ. ಅಂದ್ರೆ ಎಸ್ಸು ಇದೆ, ನೋನು ಇದೆ, ಹಂಗಿದೆ. ಹಂಗಿರುವಂತ ಸಂದರ್ಭದಲ್ಲಿ ಆಫ್ಟರ್ ಆಲ್ ಎಲೆಕ್ಷನ್ ಇಸ್ ಎ ಗ್ಯಾಂಬಲ್, ಆಫ್ ಕೋರ್ಸ್. ಅಂಡ್ ಅಗೇನ್ ಈ ಗ್ಯಾಂಬ್ಲಿಂಗ್ ರಿಸಲ್ಟ್ ನಮಗೆ ಕಾಣದ್ ಮೇ 13ಕ್ಕೆ. ಇವತ್ತಿನ ಈ ಲಿಂಗಾಯತ ಲಂಗಾರು ಅನ್ನೋ ಚರ್ಚೆ ವಿಷಯ ಏನಂದ್ರೆ ಅಪ್ರಸ್ತುತ ಅಂದ್ರೆ ಅಪ್ರಸ್ತುತ ಆಗಿದ್ರೆ ಲಿಂಗಾಯತ ಸಮುದಾಯದವ್ರನ್ನೇ CM ಮಾಡ್ತೀವಿ ಅನ್ನೋ ಘೋಷಣೆ ಮಾಡುವಂತ ಅನಿವಾರ್ಯತೆ ಯಾವ ಪಕ್ಷಕ್ಕೆ ಬಂದಿದ್ದು? ಚರ್ಚೆಯನ್ನ ಮುಗಿಸ್ತೀನಿ. ನನ್ನ ಎಲ್ಲ ಅತಿಥಿಗಳಿಗೂ ಧನ್ಯವಾದ. ಇದಾಗಿತ್ತು ಇವತ್ತಿನ ಚರ್ಚೆಯ ವಿಷಯ. ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.